ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಳ್ಳಿ ರಾಜು. ಸ್ನೇಹಿತರೆ, ಇತ್ತೀಚೆಗೆ ಅಂದರೆ ಕಳೆದ ತಿಂಗಳು 26ನೇ ತಾರೀಕು ರಾತ್ರಿ ಒಂದು 8ರಿಂದ 8:30 9 ಗಂಟೆ ಸಂದರ್ಭದಲ್ಲಿ ನಗರದ ಕಾರಿಮನೆ ಗೇಟ್ ಬಳಿ ಒಬ್ಬರು ಸಾಗರ್ ಅಂತ ಅವರು ಮಂಡ್ಯದ ವೈದ್ಯಕೀಯ ಕಾಲೇಜಿನ ವಿಚಾರದಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳು, ಅನಾಚಾರಗಳು, ದುರಾಚಾರಗಳ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ಕೊಂಡು ಕಳೆದ 2-3 ವರ್ಷಗಳಿಂದ ಲೋಕಾಯುಕ್ತ ಸೇರಿದಂತೆ ವಿವಿಧೆಡೆ ದೂರು ಕೊಟ್ಕೊಂಡು ಬರ್ತಿದ್ದಾರೆ ಅಂತ ಅವ್ರ ಮೇಲೆ ಒಂದು ಪ್ರಥಮವಾಗಿ ಒಂದು ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಆಗುತ್ತೆ. ಆ ನಂತರದಲ್ಲಿ ಅವ್ರ ಮೇಲೆ ತೀವ್ರವಾಗಿ ಹಲ್ಲೆ ಮಾಡ್ತಾರೆ. ಜನಜಂಗುಳಿ ಪ್ರದೇಶದಲ್ಲಿ ನಡೆದಂಥ ಈ ಘಟನೆ ಯಾಕಾಗತ್ತೆ, ಏನಾಯ್ತು, ಆವತ್ತಿನ ಘಟನೆಗೆ ಯಾವ ರೀತಿ ನಡೀತು ಅಂತ ಅದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಸಾಗರ್ ಅವರಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹೇಳಿ ಸರ್, ಏನಾಯ್ತು ಅವತ್ತು, ಯಾಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು? ನಾನು ಪ್ರತಿ ದಿವಸನೂ 6 ಗಂಟೆ ಮುಂಚೆ ಮನೆಗೆ ಹೋಗ್ತಿದ್ದೆ. ಅವತ್ತೇನೋ ತಡವಾಗಿ ತಂಗಿ ಮನೆಯಲ್ಲಿ ನಾನು ಒಟ್ಟುದು ಲೇಟ್ ಆಗ್ತು, 8:30 ರಾತ್ರಿ ಆಗಿತ್ತು. ಆ ರಸ್ತೆಯಲ್ಲೇ ಹೋಗೋದು ನನ್ನ ದಿನನಿತ್ಯ. ಯಾರೋ ವಾಚ್ ಮಾಡಿ ನನ್ನನ್ನು ಅಲ್ಲೇ ಮಾಡೋಕ್ಕೋಸ್ಕರನೇ ಆಕ್ಸಿಡೆಂಟ್ ರೀತಿಲಿ ಮಾಡಿ ನನಗೆ ಆಪೋಸಿಟ್ನಿಂದ ರಾಂಗ್ ಸೈಡಲ್ಲಿ ಬಂದು 80 ಸ್ಪೀಡಲ್ಲಿ ಗುದ್ದಿ ಕೆಳಗೆ ಬಿದ್ದ ಮೇಲೂ ಏಟಾಗಿಲ್ಲ ಅಂತ ತಿರುಗಿ ಬಂದು ಹೊಡಿತಾರೆ. ಯಾಕೆ ಹೊಡಿತಾರೆ, ಏನು ಹೊಡಿತಾರೆ ಗೊತ್ತಿಲ್ಲ. ಅವ್ರನ್ನ ಪರಿಚಯನೂ ಇಲ್ಲ, ಅವ್ರು ನೋಡುವಿಲ್ಲ. ಹುಡುಗರುಗಳು ಇನ್ನು 23 ವರ್ಷದ ಹುಡುಗರು, 22 ವರ್ಷದ ಹುಡುಗರು. ಮತ್ತು ಅವ್ರಿಗೆ ಹಿನ್ನೆಲೆಯನ್ನು ಇತ್ತೀಚಿನ ದಿನಗಳಲ್ಲಿ ತಿಳ್ಕೊಂಡದ ಮಟ್ಟಿಗೆ ಅವ್ರಿಗೆ 307 ಇತ್ತಂತೆ ಹಿಂದೆ. ಈ ಥರ ಸುಪಾರಿ ತಗೊಂಡದೇ ಹೊಡೆಯುವಂಥದ್ದು ಪ್ರಕ್ರಿಯೆಗಳನ್ನ ದಿನನಿತ್ಯ ಮಾಡೋದಂತೆ ಅವ್ರ ಕಾಯಕ. ಅದನ್ನು ಬಲ್ಲ ಮೂಲಗಳು ಆ ಪೊಲೀಸ್ ಸ್ಟೇಷನಲ್ಲೇ ಕೆಲವು ಅವರೇ PC-ಗಳೇ ಹೇಳಿದ್ದಾರೆ, ಇವ್ರ ಮೇಲೆ ಕೇಸಿದೆ ಹಿಂದೆ ಅಂತ, ಇವ್ರ ಮೇಲೆ ಈ ಥರದ ಕೇಸ್ಗಳಿದೆ ಅಂತ. ಯಾವ ರೀತಿ ಅಂದರೆ ಆಕ್ಸಿಡೆಂಟ ಈ ರೀತಿ ಬಂದು ಗಾಡಿ ಆಪೋಸಿಟಲ್ಲಿ ಬಂದು ಈಗ ಒಳಕಾದಂಗಿರೋನ್ಗೆ ಬಂದು ಗುದ್ದಿತಾರೆ. ಗುದ್ದ ಮೇಲೆ ಕೆಳಗೆ ಬಿದ್ದ ಮೇಲೆ ಅಲ್ಲೇ ನಿಂತ್ಕೊಂಡು ನೋಡ್ತಾರೆ. ತಿರುಗಿ ಬಂದು ಎದ್ದ ಮೇಲೆ ತಿರುಗಿ ಹೊಡಿತಾರೆ. ಏಕಾಏಕಿ ಏನು ಮಕನ ಅವ್ರು ಐಡೆಂಟಿಫೈ ಮಾಡೋಕ್ಕಾಗಬಾರ್ದು ಅಷ್ಟು ಬೇಗ ಹೊಡಿತಾರೆ. ಹೊಡೆದು ಜನ ಎಲ್ಲ ಬಿಡ್ಸೋಕೆ ಬರ್ತಾರೆ. ಕೆಲವು ಜನ ವಿಡಿಯೋ ಮಾಡ್ತಾರೆ. ಆ ವಿಡಿಯೋಗಳ್ನು ಪೊಲೀಸ್ನವರು ಡಿಲೀಟ್ ಮಾಡ್ತಾರೆ. ಯಾಕೆ ಡಿಲೀಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಯಾವುದೋ ಒಂದು ವಿಡಿಯೋ ಮಾತ್ರ 22 ಸೆಕೆಂಡದು ನಮ್ಗೆ ಸಿಕ್ಕಿದೆ. ಅದರಲ್ಲಿ ಏನು ಇದನ್ನೇ ತಾಕ್ತಾರೆ, ಆಲೋ ಬ್ಲಾಕ್ನೇ ಅಲ್ಲಿ ಕೈಗೆ ಸಿಕ್ಕುತ್ರಲ್ಲೆಲ್ಲ ಹೊಡಿತಾ ಇದ್ದಾರೆ ಅವರು. 5 ಜನದಲ್ಲಿ 4 ಜನ ಮಾತ್ರ ಅರೆಸ್ಟ್ ಮಾಡಿದರೆ, ಇನ್ನೊಬ್ಬನ ಬಿಟ್ಟಿದ್ದಾರೆ. ನಾನು ಏನು ಆಸ್ಪತ್ರೆಗೆ ಅಡ್ಮಿಂಟ್ ಆಗೋದು ಯಾರು, ವಯಸ್ಸಳದವರೇ ಬರ್ತಾರೆ. ಅಲ್ಲಿ PSI ಇರ್ತಾರೆ ಆ ಕಾರಲ್ಲಿ. ಇನ್ನು ಬೇರೆ ಅವರೇ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಹೇಳ್ತಾರೆ, ಆ ಹುಡುಗರು ಗೊತ್ತು ಅಂತಲೇ ಅವ್ರು ಹೇಳ್ತಾರೆ. ನಾನು ಹೇಳಿಕೆ ಕೊಟ್ಟಿರ್ತೀನಿ, ಆ ಹೇಳಿಕೆನೇ ಈಗಲೇ ಕಂಪ್ಲೇಂಟ್ ಮಾಡಬೇಡಿ, ಮಾರ್ನೆಗೆ ಮಾಡಿ, ನನಗೆ ಹಿನ್ನೆಲೆ ಬೇಕು, ಹಿನ್ನೆಲೆ ಏನು ಅನ್ನೋದು ನಾನು ತಿಳ್ಕೊಂಡು ಹೇಳ್ತೀನಿ ಸ್ವಾಮಿ. ಈಗ ಪ್ರಜ್ಞಾವಸ್ಥೆಯಲ್ಲಿ ಇಲ್ಲ, ಜಾಸ್ತಿ ಅರಪ್ರಜ್ಞಾವಸ್ಥೆಯಲ್ಲಿ ಇದ್ದೀನಿ ಅಂತ ಹೇಳ್ತೀನಿ. ಆದರೂ ಕೇಳಲ್ಲ. ಅವರು ನೈಟೇ FIR ಮಾಡಿಬಿಟ್ಟಿದ್ದಾರೆ. ಅಲ್ಲ ಸರ್, ಈಗ ಓಕೆ FIR ಮಾಡಿದ್ರು, ನಿಮ್ಮ ಮೇಲೆ ಹಲ್ಲೆ ಮಾಡೋ ಉದ್ದೇಶ ಏನಿದೆ, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ನಿಮ್ಗೇನು ಅನ್ಸುತ್ತೆ? ನನಗೆ ಅವತ್ತು ಮಾರ್ನೆಯಿಂದ ಮಾಹಿತಿಗಳು ಒಂದಷ್ಟು ಬರಕ್ಕೆ ಸ್ಟಾರ್ಟ್ ಮಾಡೋದು ಫೋನ್ ಮುಖಾಂತರ. ಹೀಗೆ ಏಟಾದ್ಮೇಲೆ ಆಸ್ಪತ್ರೆಯಲ್ಲಿ ತುಂಬ ಜನ ಬಂದಿದ್ರು ನನ್ನ ಪರವಾಗಿ ನೋಡಲಿಕ್ಕೆ, ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ. ಅವರೆಲ್ಲ ಕೇಳಿ ವಿಚಾರಿಸಿದಾಗ ಅಲ್ಲಿ ಸಮಗ್ರವಾಗಿ ಮಾಹಿತಿ ಬಂದದ್ದೇನು ಅಂದರೆ, MIMS ಸಂಸ್ಥೆ ವಿರುದ್ಧ ನೀನು 13 ಲೋಕಾಯುಕ್ತ ಪ್ರಕರಣ ಕೊಟ್ಟಿದೆಯೇ, ಆಮೇಲೆ 3 ಮ್ಯಾನ್ ಕಮಿಟಿಯ ರಾಜ್ಯ ಮಟ್ಟದಲ್ಲಿ ನೇಮಿಸಿದೆಯೇ, ಅವ್ರದ್ದು 6 ತಿಂಗಳಾಯಿತು. ಈಗ ಗಡುವು ಆದಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಫೋನ್ ಮಾಡಿದಂತೆ ನೀನು ಮಾಹಿತಿ ಕೇಳೋಕ್ಕೆ. ಆ ವಿಚಾರವಾಗಿ ಅವ್ರಿಗೆ ತೀರೋತರಂಥ ಒತ್ತಡ ಇತ್ತಂತೆ. ಆ ಒತ್ತಡದಲ್ಲಿ ಯಾರಿಗೋ ಏನೋ ಹೇಳಿ ಮಾಡಿಸಿದ್ದಾರೆ ಅನ್ನೋದು ಗುಮಾನಿ ಆರೋಪ ಇದೆ. ಈ ರೀತಿ ಅವರೇ ಯಾರೋ ಹೇಳಿಸಿ ಇಲ್ಲಿ ಲೋಕಲ್ಲಿಂದನೇ ಮಾಡಿಸ್ಬೇಕು ಅಂತ ವಾಚ್ ಮಾಡಿ ಮಾಡಿಸಿರುವಂಥ ಕೃತ್ಯ ಇದು. ಆಮೇಲೆ ಇವರು MIMS ಸಂಸ್ಥೆಯವ್ರಿಗೆ ಹೆಂಗೆ ಅಂದರೆ, ಅವ್ರಿಗೆ ಪ್ರಾಣ ಹೋಗ್ತಾ ಇದೆ. ಅಕ್ರಮ ಮೇಲೆ ಅಕ್ರಮ ಮಾಡಿದ್ದಾರೆ. ಮೆಡಿಷನ್ ಮಾರಿದ್ದಾರೆ, ಮೆಡಿಷನ್ ಟೆಂಡ್ರಲ್ಲಿ ದುಡ್ಡು ಕದ್ದಿದ್ದಾರೆ. 16 ಕೋಟಿ ಕಟ್ಟಕ್ಕಾಗದಷ್ಟು ಅಕ್ರಮಗಳನ್ನ ಮಾಡ್ಕೊಬಿಟ್ಟಿದ್ದಾರೆ. ಹಂಗಾಗಿ ಅವ್ರೇನು ಮಾಡ್ತಾರೆ, ಕಡೆ ಅಂತ ಭ್ರಷ್ಟಾಚಾರ ಎಲ್ಲಿ ಬಂದಿದೆ ಅಂದರೆ ಕರ್ನಾಟಕದಲ್ಲಿ 98% ಆಗಿದೆ. ಇನ್ನು 2% ಅವ್ರು ಏನು ಮಾಡೋಕ್ಕಾಯ್ತದೆ ಇವ್ರ ಮೇಲೆ? ಕಡೆಯ ನಿರ್ಧಾರಗಳನ್ನ ಮಾಡಿದ್ದಾರೆ ಅವರು. ಅಂದ್ರೆ ಈಗ ಆ ರೀತಿ ಇದ್ರೆ ನೀವು ಅವತ್ತು ಟ್ರೀಟ್ಮೆಂಟ್ ಹೋದಾಗ್ಲಿ ನಿಮ್ಗೆ ಏನಾದ್ರು ಒಂದು ರಾಂಗ್ ಟ್ರೀಟ್ಮೆಂಟ್ ಕೊಟ್ಟು ಅಥವಾ ಏನಾದ್ರು? ಹೌದು, ನನಗೆ ಅವತ್ತು ನಾನು ರಾತ್ರಿ 9 ಗಂಟೆಗೆ ಅಲ್ಲಿ ಕರ್ಕೋದ್ರೆ 1:30 ರಾತ್ರಿ ಗಂಟೆನೂ ಟ್ರೀಟ್ಮೆಂಟೇ ಕೊಡಲ್ಲ, ನಿಧಾನಕ್ಕೆ ಮಾಡ್ತಾರೆ. ನಾನು ತುಂಬ ಗಲಾಟೆ ಮಾಡ್ತಾರೆ ನಮ್ಮ ಜೊತೆ ಬಂದಂಥ ರೈತ ಸಂಘದವ್ರುವೆ, ಯಾಕೆ ಚಿಕಿತ್ಸೆ ಲೇಟ್ ಮಾಡ್ತಾ ಇದ್ರಿ ಅಂತ. ತುರ್ತು ಘಟಕ ಅದು. ನನಗೆ ಒಂದು ಹೊಲಿಗೆ ಹಾಕ್ಲಿಕ್ಕೆ 1.5 ಗಂಟೆ ಟೈಮ್ ತೊಗೊಳ್ತಾರೆ. 6 ಸ್ಟಿಚಸ್ ಹಾಕೋಕ್ಕೂ 1.5 ಗಂಟೆ ಟೈಮು. ಆಮೇಲೆ ಎಲ್ಲಿ ನೋವಾಗಿರ್ತದೆ ಅಲ್ಲಿ ಪದೇ ಹೋಗೋದು ಬಂದವರೆಲ್ಲ. ಆಮೇಲೆ ಎಲ್ಲ PG ಸ್ಟೂಡೆಂಟ್ಸು, MBBS ಸ್ಟೂಡೆಂಟು, ತಜ್ಞ ವೈದ್ಯರೇ ಇಲ್ಲ ಅಲ್ಲಿ, ಡ್ಯೂಟಿ ಡಾಕ್ಟ್ರೇ ಇಲ್ಲ. ಕಣ್ಣಿಗೆ ರಕ್ತ ಇಳಿದಿದೆ, ಆ ರಕ್ತದ ಸಂಬಂಧಪಟ್ಟಂಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಇದು ಮಾಡಬೇಕು, ತಜ್ಞ ವೈದ್ಯರೇ ಇಲ್ಲ. ಈಗಲೂ ರಕ್ತ ಅಲ್ಲೇ ಇದೆ ನೋಡಿ, ಎಲ್ಲ ಎಪ್ಕಟ್ಟಿದೆ, ಒಳಗಡೆನೇ ಹಂಗೆ ಇದೆ. ಅದು ಇನ್ನೂ ಟ್ರೀಟ್ಮೆಂಟ್ಗೆ ಇನ್ನೂ 2 ಟ್ರಿಪ್ ಸ್ಕ್ಯಾನಿಂಗ್ ಹೇಳಿದ್ದಾರೆ.
ಇಲ್ಲಿವರೆಗೂ. ಆಮೇಲೆ ರಾತ್ರಿ 9:30 ಊಟನೂ ಕೊಡಲ್ಲ, ನೀರನ್ನು ಕೊಡಲ್ಲ, ರೀಸೆಸ್ಗೆ ಬಿಡಲ್ಲ ಅವರು. ರಾತ್ರಿ 1:30 ಲಾಸ್ಟ್ಗೆ ನಾನೇ ಹೋಗ್ಬಿಡ್ತೀನಿ, ನಿಮ್ಮ ಅಡ್ಮಿಷನ್ನೇ ಬೇಡ ಅಂತ. ಕೊನೆಗೆ ಬರ್ಸ್ಕೊತಾರೆ ಅವರು, ಏನೇ ಆದರೂ ನೀವೇ ಜವಾಬ್ದಾರು ಅಂತ ಬರೆದ್ಬಿಟ್ಟದ್ದೇ MLC ಇಲ್ಲಿ ಬರೆದು ಕೊಡ್ತಾರೆ. ನಾನು ಹೇಳ್ದಂಥ ಆರೋಪಿತರು ಹೆಸರುಗಳನ್ನ ಬರೆಯೋದಿಲ್ಲ MLC ಇಲ್ಲಿ. ಅಲ್ಲಿ ನಿರ್ದೇಶಕರ ಹೆಸರು ಹೇಳ್ತೀನಿ, ಅಲ್ಲಿಯ ಮೆಡಿಕಲ್ ಸೂಪರ್ಡೆಂಟ್ ಹೆಸರು ಬರೀತೀನಿ, ಅಲ್ಲಿಯ ಚಂದ್ರಶೇಖರ್ ಅಂತ, ಇವರೆಲ್ಲ ನನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿದ್ರು. ಹಿಂದೆ 2 ಬಾರಿ ಕಚೇರಿ ಒಳಗಡೆ ಹೇಳಿದ್ದಾರೆ, ನಿನ್ನ ಬಾಡಿನೂ ನನ್ನ ಆಸ್ಪತ್ರೆಗೆ ಬರಬೇಕು, ಆ ಬಾಡಿ ಒಳಗಡೆ ಏನು ಸೇರಿಸ್ಬೇಕು, ನಿನ್ನ ಮನೆಗೆ ಬಾಡಿ ಸಿಗ್ದಂಗೆ ಮಾಡ್ತೀನಿ ಅಂತಲೂ ಹೇಳಿರ್ತಾರೆ. ಯಾರು ಹೇಳಿರೋದು ಆ ರೀತಿ? ನಿರ್ದೇಶಕರ ಚೇಂಬರಲ್ಲಿ CC ಕ್ಯಾಮ್ರಾ ಇಲ್ಲ. ನಾನು 10 ಬಾರಿ ಕೇಳಿದ್ದೀನಿ ಧ್ವನಿ ಮುದ್ರಿತ CCTV ಹಾಕಿ ಅಂತ, ಹಾಕದೇ ಇಲ್ಲ. ಆಮೇಲೆ ಒಬ್ಬ ನಿರ್ದೇಶಕನ ಭೇಟಿ ಮಾಡಕ್ಕೆ ಹೋದ್ರೆ ಈಚೆ ತಡೆದಿರ್ತಾರೆ, ಎಲ್ಲ ಸೇರ್ಕೋತಾರೆ 3 ಜನ ಒಳಕ್ಕೆ. ನಾನು ಬರೋದನ್ನೇ ಕಾಯ್ತಾ ಇರ್ತಾರೆ. ಬಂದೇಟಕ್ಕೆ 3 ಗಂಟೆ ಸಮಯದಲ್ಲಿ ಹೋಗ್ತೀನಿ, ಏನು ಸಾರ್ವಜನಿಕ ಸಮಯದಲ್ಲೇ 3ರಿಂದ 5:30. ಆ ಟೈಮಲ್ಲೇ ಇವರು ನನ್ನ ತಡೆ ಹಿಡಿದು ಎಲ್ಲ ಒಟ್ಟಿಗೆ ಸೇರೋದು, ಒಟ್ಟಿಗೆ ಬೈಯೋದು, ಒಟ್ಟಿಗೆ ಟಾರ್ಗೆಟ್ ಮಾಡೋದು. ಆಮೇಲೆ ಅವ್ರ ನಿರ್ದೇಶಕ ಚೇಂಬರ್ ಎಷ್ಟು ದೊಡ್ಡದು ಅಂದರೆ ವಿಶಾಲವಾಗೈತೆ, ಹೊರಗಡೆ ಏನು ಕೇಳಿಸಲ್ಲ, ಒಳಗಡೆ ಏನು ನಡೆದ್ರು. ಆಮೇಲೆ ಒಬ್ಬನ್ನೇ ಬಿಟ್ಕೋತಾರೆ, ಇನ್ಯಾರನ್ನೂ ಒಬ್ಬನ್ನೇ ಬಿಟ್ಕೊಂಡಿ ಮಾಡೋದು. ಮತ್ತೆ ಹೋಗಿ ಪದೇ ಪದೇ ನಾನು ಲೋಕಾಯುಕ್ತ 2025 5ನೇ ತಿಂಗಳು 29ನೇ ತಾರೀಕು ದೂರು ಕೊಡ್ತೀನಿ. ದೂರು ಕೊಟ್ಟ ದಿವಸನೇ SP ಗೆ ಇದು ಮಾಡ್ತಾರೆ. ಇಲ್ಲಿ 3 ದಿವಸ ಕಾರ್ಯಾಗಾರ ಮಾಡಿದ್ರು ಲೋಕಾಯುಕ್ತ. ಅವತ್ತು ದೂರು ಕೊಡ್ತೀನಿ 3 ಇವ್ರ ಮೇಲೆ, ಅವತ್ತೇ ಹೋಗಿ SP ಗೆ ಕಂಪ್ಲೇಂಟ್ ಕೊಡೋದು, RTI ಅರ್ಜಿಗಳ ಮುಖಾಂತರ ಕಿರುಕುಳ ಕೊಡ್ತಾವನಿ ಅಂತ. ನೆಕ್ಸ್ಟ್ ತಿರ್ಗಾ ಮತ್ತೆ 3 ಮೇನ್ ಕಮಿಟಿ ಮಾಡ್ತಾರೆ, ಎಲ್ಲಿ ಸ್ಟೇಟ್ ಆಫೀಸ್ ಕಡೆಯಿಂದ. ಆಗ್ಲೂ ಅಷ್ಟೇ ಡಿಸೆಂಬರಲ್ಲಿ ಮಾಡ್ತಾರೆ. ಡಿಸೆಂಬರ್ 16ನೇ ತಾರೀಕು ಇವ್ರು ತಿರುಗಿ ಮತ್ತೆ SP ಕಂಪ್ಲೇಂಟ್ ಕೊಡ್ತಾರೆ. ಇವ್ರದ್ದು ಹೆಂಗೆ ಅಂದರೆ, ನಾವೆಷ್ಟು ಇವ್ರ ಮೇಲೆ ಹೋರಾಟ ಮಾಡ್ತೀವಿ ಅಷ್ಟನ್ನು ಹತ್ತಿಕ್ಕಕ್ಕೆ ತಿರ್ಗಾ 5 ದಿವಸ ನಾವು ಧರಣಿ ಮಾಡ್ತೀವಿ. ಮಾರ್ಚು 2ನೇ ತಾರೀಕು, 2ನೇ ತಾರೀಕಿಂದ 7ನೇ ತಾರೀಕು ಮಿನಿಸ್ಟ್ರು ಬಂದು ಮನವಿ ತಗೊಂಡು ಹೋಗ್ತಾರೆ, ಕ್ರಮ ವಹಿಸ್ತೀನಿ ಅಂತ. ಅವತ್ತು ನೈಟೇ ನಾನು ಒಬ್ಬನ ಮೇಲೆ, ಇಡೀ ಅಲ್ಲಿರೋರ ಮೇಲೆ ಯಾರ ಮೇಲೆ ಕೊಟ್ಟು ನಾನು ಒಬ್ಬನ ಮೇಲೆ 353 ಕೇಸ್ ಮಾಡಿಸಿದ್ರು ಪೊಲೀಸ್ ಕೇಸ್. 100 ಜನ ಸೈನ್ ಮಾಡಿದ್ದಾರೆ. ಯಾರು? ಸ್ಟೂಡೆಂಟ್ ಸೈನ್ ತಗೊಂಡಿದೆ. ಅಲ್ಲಿ ಶಿವಕುಮಾರ್ ಮೆಡಿಕಲ್ ಸೂಪರ್ಡೆಂಟ್ ಅವರು ಹೋಗಿ ದೂರು ಕೊಡೋದು. ಆ್ಯಕ್ಚುಲಿ ನೊಂದಂತ ನೌಕರ ಹೋಗಿ ಕೊಡಬೇಕು, ಅವನಿಗೆ ರೈಟ್ಸ್ ಇರೋದು. ಏನು ಅಂದರೆ, ನಮ್ಮ ನೌಕರರಿಗೆಲ್ಲ ದಿನನಿತ್ಯ ಬಂದು ಹರಾಸ್ಮೆಂಟ್ ಮಾಡ್ತಾರೆ, ಕಿರುಕುಳ ಕೊಡ್ತಾರೆ, ಮಹಿಳಾ ಸಿಬ್ಬಂದಿಗಳ ಜೊತೆಲಿ ಅನುಚಿತ ವರ್ತನೆ ಮಾಡ್ತಾರೆ. ಈ ಥರದ್ದು 353 ಬರಲ್ಲ ಅಂತ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿನೇ ಇದೆ. ಹೊಡಿಬೇಕು, ಅಸರ್ಟ್ ಆಗಿರ್ಬೇಕು ಅಂತ, ನೌಕರರಿಗೆ ಅಸರ್ಟ್ ಆಗಿರೋ. ಆಮೇಲೆ ಅಲ್ಲಿ CCTV ಇದೆ, CCTV ಫುಟೇಜ್ ಇದೆ, ಯಾವ್ದು ಕೊಟ್ಟಿಲ್ಲ ಅವರು. ನಾನು ವಿಡಿಯೋ ಹಾಕಿದ್ದೀನಲ್ಲ ಸಾಕ್ಷಿಗಳನ್ನ ಇವ್ರಿಗೆ ಸೋಷಿಯಲ್ ಪೇಜಲ್ಲಿ. ಇವ್ರು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ, ಯಾವ ರೀತಿ ವ್ಯವಸ್ಥೆ ಐತೆ ಅಂತ 1-2-3 ಅದನ್ನ ವಿಡಿಯೋ ಕೊಟ್ಟವ್ರೆ ಅವರು ದೂರ್ಗೆ, ಸೋಷಿಯಲ್ ಪೇಜಲ್ಲಿ ಅರಿಬಿಟ್ಟವ್ರೆ ಅಂತ. ನಮ್ಮಲ್ಲಿ ಅದ್ರಲ್ಲಿ ಯಾವುದೂ ಕೆಟ್ಟ ಪದ ಇಲ್ಲ. ಪ್ರಶ್ನೆ ಮಾಡಿದೀವಿ, ಅಲ್ಲಿ ಡಾಕ್ಟರ್ ಇಲ್ಲ, ಡಾಕ್ಟರ್ ಇದ್ದಾರ ಇಲ್ವಾ ಅಷ್ಟೇ, ಅಲ್ಲಿಲ್ಲ. ಯಾರ್ದೋ ಸ್ಥಳದಲ್ಲಿ ಯಾರೋ ಕರ್ತವ್ಯ ನಿರ್ವಹಿಸ್ತಾರೆ. 13 ಪ್ರಕರಣಗಳನ್ನ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೀರಿ ಅಂತ ಹೇಳಿ, ಯಾವ್ದಾದ್ರು ಪ್ರಮುಖವಾದಂತದ್ದು ಪ್ರಮುಖವಾದದ್ದು ಯಾವುದು ಅಂದ್ರೆ, ಔಷಧಿ ಖರೀದಿ. ಇದು ಒಂದೇ ಟೈಮಲ್ಲಿ ಟೆಂಡರ್ನು ಮಾಡಿದವ್ರೆ 7 ಕೋಟಿಗೆ, ಹಂಗೆ ಟೆಂಡರ್ ಮಾಡ್ದಾನೆ 7 ಕೋಟಿ ಖರೀದಿ ಮಾಡಿದ್ದಾರೆ. ಅಂದ್ರೆ 4G ಎಕ್ಸಾಮ್ಷನ್ಸ್ ಇಲ್ವೇ ಇಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ 4G ಎಕ್ಸಾಮ್ಷನ್ಸ್ 5 ಲಕ್ಷದ ಒಳಗಡೆ KDTP ಆಕ್ಟ್ ಹೇಳ್ತದೆ, 5 ಲಕ್ಷದ ಒಳಗಡೆ ಮಾತ್ರ ಪರ್ಚೇಸ್ ಮಾಡಬೇಕು ಅಂತ. ಇವ್ರೇನು ಹೇಳ್ತಾರೆ, ಅದನ್ನ ಮೀರಿ 7 ಕೋಟಿ ಖರೀದಿ ಮಾಡವ್ರೆ. CO ಪ್ರಭಾರಿ, ಈ ನಿರ್ದೇಶಕರು ಪ್ರಭಾರಿ, ಸೂಪರ್ಡೆಂಟ್ ಪ್ರಭಾರಿ, ಎಲ್ಲ ಪ್ರಭಾರಿ ಇದ್ರು. ಆಮೇಲೆ ಅಲ್ಲಿಯ ವೈದ್ಯಕೀಯ ನಿರ್ದೇಶನಾಲಯದಿಲ್ಲ, ಅಲ್ಲೂ ಪ್ರಭಾರಿ, ಎಲ್ಲ ಪ್ರಭಾರಿ ಇದ್ದಾರೆ. ಎಲ್ಲ ಪ್ರಭಾರಿ ಇದ್ರು. ಯಾರು ಅನುಮತಿ ಕೊಟ್ಟವ್ರು ಇವ್ರಿಗೆ? 7 ಕೋಟಿ ಟೆಂಡರ್ನು ಮಾಡವ್ರೆ, 7 ಕೋಟಿ ನೇರ ಖರೀದಿನೂ ಮಾಡವ್ರೆ. ಆಮೇಲೆ ಹೈಯೆಸ್ಟ್ ರೇಟು ಬಿಡ್ಡಿಂಗಿಂದ. ಅದೇ ಸೇಮ್ ಔಷಧಿಗಳು ಟೆಂಡರಲ್ಲಿ ಕಡಿಮೆ ರೇಟಿಗೆ ಸಿಕ್ಕೈತೆ. ಅದೇ ಔಷಧಿಗಳನ್ನ ಬೇರೆ ಕಂಪ್ನಿಯಿಂದ ಕಾಸ್ಟ್ಲಿ ರೇಟಿಗೆ ತರಿಸಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವ್ದು ಪ್ರಕಾರ? ಆಮೇಲೆ ಅಲ್ಲಿ ನರ್ಸ್ ಕ್ವಾರ್ಟರ್ಸ್ ಆಗಿದೆ 21, 3 ವರ್ಷ ಆಗಿದೆ. 3 ವರ್ಷದಿಂದ 7 ಕೋಟಿ 65 ಲಕ್ಷದ್ದು ನರ್ಸ್ ಕ್ವಾರ್ಟರ್ಸು. 3 ವರ್ಷ ಎಂಡಪ್ ಆಗಿದೆ ಇವ್ರಿಗೆ. ಅದನ್ನ ಹಂಚಿಕೆಯನ್ನು ಮಾಡಿಲ್ಲ, ಎಲ್ಲ ಬರ್ಕೊಟ್ಟಿದ್ದಾರಂತೆ. ಏನಂತ? ನಮಗೆ ಬೇಡ ಅಂತ, ಸಿಂಗಲ್ ಬೆಡ್ರೂಮ್ ಅಂತ. ಸಿಂಗಲ್ ಬೆಡ್ರೂಮ್ ಅವ್ರು ಬೇಡ ಅನ್ನೋದಾದ್ರೆ ಅವ್ರಿಗೆ ಫಸ್ಟೇ ಗೊತ್ತಿಲ್ವಾ? ಬಿಲ್ಡಿಂಗ್ನ ಅನುಮೋದನೆ ಕೊಡಬೇಕಾದ್ರೆ ಸಿಂಗಲ್ ಬೆಡ್ರೂಮ್ ಯಾಕೆ ಡಬಲ್ ಬೆಡ್ರೂಮ್ ಬೇಕು ಅಂತ ಇವ್ರ ಪ್ರಸ್ತಾವನೆ ಕೊಡ್ಬೋದಾಯ್ತಾನೆ. ಬಿಲ್ಡಿಂಗ್ ಅಪ್ರೂವಲ್ ಯಾರು ಕೊಟ್ರು? ಎಲ್ಲೂ ಇಲ್ಲ. ನಗರಸಭೆ ಅನುಮೋದನೆ ಇಲ್ಲ, UGD ಅನುಮೋದನೆ ಇಲ್ಲ. UGD ತಗೊಂಡವ್ರೆ, ಅಲ್ಲಿಂದ KEB ತಗೊಂಡವ್ರೆ, ಯಾವುದಕ್ಕೂ ಅನುಮೋದನೆ ಇಲ್ಲ.
ಇಲ್ಲಿವರೆಗೂ 3 ವರ್ಷಕ್ಕೆ ಬಳಕೆನೇ ಬಂದಿಲ್ಲ ಅದು ಬಿಲ್ಡಿಂಗು. ಇವರು ತುರ್ತು ಘಟಕನೇ ಎಕ್ಸ್ಟೆಂಡ್ ಮಾಡಿ ಅಂದರೆ ದುಡ್ಡಿಲ್ಲ ಅಂತಾರೆ, ಜಾಗ ಇಲ್ಲ ಅಂತಾರೆ. ಅದೇ ಕೊಳಗೇರಿ ಯಾವುದು ತೆಮಿಳ್ ಕಾಲೋನಿ ಇದೆ, ತೆಮಿಳ್ ಕಾಲೋನಿಲಿ ಜಾಗನೇ ಇಲ್ಲ ಅಂತಾರೆ. ಅಲ್ಲಿ ಕಟ್ಟಿರೋದು ಅದು ನರ್ಸ್ ಕ್ವಾರ್ಟರ್ಸ್ 21 BHK ಸಿಂಗಲ್ BHK. ಈಗ ಅದ್ರ ಮಾಹಿತಿ ಕೇಳ್ತಾ ಇದ್ರೆ ಬಿಲ್ಗಳ್ದು ಮಾಹಿತಿನೇ ಕೊಡ್ತಾ ಇಲ್ಲ ಕಳೆದ 3 ತಿಂಗಳಿಂದ. ಮೇಲ್ಮನವಿ ಪ್ರಾಧಿಕಾರ ಬಂದು CO ಅವರು ಆದೇಶ ಮಾಡಿದ್ದಾರೆ ಮಾಹಿತಿ ಕೊಡಿ ಅಂತಾನೆ, ಕೊಡ್ತಾ ಇಲ್ಲ. ಮೂರನೇದು ಬಂದು ಕ್ಯಾನ್ಸರ್ ವಿಭಾಗ ನೀವೇ ನೋಡ್ತಾ ಇದ್ದೀರಿ. ಕಳೆದ 9 ವರ್ಷ ಆಯ್ತು, 2017, 17, 18ರಲ್ಲಿ ಅದು ಟೆಂಡರ್ ಆದದ್ದು. ಇಲ್ಲಿವರೆಗೂ 8-9 ವರ್ಷ ಆಯಿತು, ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ. ಬಿಲ್ಡಿಂಗ್ ಜೊತೆಲಿ ಎಲೆಕ್ಟ್ರಿಕಲ್ ವರ್ಕ್ನೂ ಕೊಟ್ಟಿಲ್ಲ ಅವರು, ಅಲ್ಲಿ ಉಪಕರಣನೂ ಮಾಡ್ತಾ ಇಲ್ಲ. ಅಲ್ಲಿಗೆ ಬೇಕಾದಂಥ ಈ ವರ್ಷ ಅವರು ಹ್ಯಾಂಡ್ ಅಪ್ ಮಾಡ್ತಾರೆ ಬಿಲ್ಡಿಂಗ್ ಅಂದರೆ ಈ ವರ್ಷ ಕಾಲ್ ಫಾರ್ ಮಾಡಬೇಕು. ಅಲ್ಲಿಗೆ ಬೇಕಾದಂಥ ಎಂಪ್ಲಾಯ್ಗಳನ್ನ ಟ್ರೈನಿಂಗ್ ಮಾಡಿಸ್ಬೇಕು. ಒಳಗಡೆ ಏನೂ ಪ್ರೊಸೆಸ್ ಇಲ್ಲ. 6 ತಿಂಗಳಾಯ್ತು ಹ್ಯಾಂಡ್ ಅಪ್ ಆಗಿ ಬಿಲ್ಡಿಂಗು. ಎಲೆಕ್ಟ್ರಿಕಲ್ ಐಟಮ್ಸ್ಗೆ ಬೇಕಾದಂಥ ಅನುದಾನ ತರಿಸ್ಕೊಂಡಿಲ್ಲ, ಅಲ್ಲಿ ಉಪಕರಣ ಬೇಕಾದಂಥ ಅನುದಾನ ಇಲ್ಲ. ಕ್ಯಾನ್ಸರ್ ವಿಭಾಗಕ್ಕೆ ಒಬ್ಬರು ತಜ್ಞ ವೈದ್ಯರಿರಬೇಕು, ಅದನ್ನೂ ಕಾಲ್ ಫಾರ್ ಮಾಡಿಲ್ಲ. ಇರೋರನ್ನೇ ಕಳಿಸಿದ್ದಾರೆ. ಹೃದಯ ತಜ್ಞ ವೈದ್ಯರಿಲ್ಲ. ನೀವು ECGಗೆ ಹೋಗಿ, ECGಲಿ ಇದೇ DC ಅವರು 5 ಕೊಟ್ಟಿದ್ದೀನಿ ಎಕ್ವಿಪ್ಮೆಂಟ್ಸ್ ತುರ್ತು ಘಟಕಕ್ಕೆ ಅಂತ ಹೇಳ್ತಾರೆ. ಅಲ್ಲಿರೋದೇ ಒಂದು. ಅವತ್ತು ನೈಟು ನನಗೂ ECG ಮಾಡಬೇಕಾಯ್ತು, ಯಾಕೆಂದರೆ ಇದ್ರದ್ದು ಹಾರ್ಟ್ ಬೀಟ್ ಕಮ್ಮಿ ಆಗಿತ್ತು. ಅದಕ್ಕೆ ECG ಮಾಡಬೇಕು ಅಂತ ಹೇಳಿದ್ರು. ECG 1 hour ಮಾಡ್ತಾರೆ. ಪೇಷಂಟ್ ಎಲ್ಲಿ ಬದುಕ್ತಾನೆ? ಹಾರ್ಟ್ ಪೇಷಂಟ್ ಎಲ್ಲಿ ಬದುಕ್ತಾನೆ? ಎಷ್ಟು ಜನ ಅಲ್ಲಿ ಒಳಗಡೆ ಬಂದಂಥ ಹಾರ್ಟ್ಗೆ ಸಂಬಂಧಪಟ್ಟಂಥ ರೋಗಿಗಳು ಎಷ್ಟು ಜನ ಬಂದವ್ರೆ, ಎಷ್ಟು ಜನ ಇವರು ಗುಣಮುಖರಾಗಿ ಈಚ್ಕೋಗ್ರೆ ಅಂತ ಅವ್ರನ್ನ ಲೆಕ್ಕ ಕೇಳಿ, ಅವರೇ ಹೇಳ್ತಾರೆ. ಈಗ ನಿಮ್ಗಿರೋ ಮಾಹಿತಿ ಪ್ರಕಾರ ಎಷ್ಟು ಜನ ಹೋಗಿದ್ದಾರೆ ಅಲ್ಲಿ? ಸುಮಾರು ಹೋದ ವರ್ಷ ಅವರೇ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ನಿರ್ದೇಶಕರೇ, 260 ಜನ ಏನೋ ಆಟಕ್ಕೆ ಸಂಬಂಧಪಟ್ಟರು ಬಂದಿದ್ದಾರೆ. 160ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ. ಅಂದ್ರೆ 100 ಜನ ಮಾತ್ರ ಹೋಗಿರೋದು ಅಂದ್ರೆ ಬೇರೆ ಕಡೆಗೆ ಮನೆಗೆ ಹೋಗಿಲ್ಲ, ದೇವ ಆಸ್ಪತ್ರೆ ಅಥವಾ ಬೇರೆ ಕಡೆ ಮೈಸೂರು ಕಡೆ ಇವರು ಆಂಬ್ಯುಲೆನ್ಸ್ ಮಾಡಿ ಕಳ್ಸಿದ್ದಾರೆ. ಅವರು ಬಚಾವಾಗಿದ್ದಾರೆ. ಆರೋಗ್ಯ ಹುಷಾರ್ ಮಾಡಂತ ಯಾರನ್ನೂ ಕಳ್ಸಿಲ್ಲ. ಅಂದ್ರೆ ಇದೊಂಥರ ಫಸ್ಟ್ ಏಡ್ ಸೆಂಟರ್, ಇದು ಶವಗಾರದ್ದು ಶವ ಆದಂಗ ಆಗಿದೆ ಇದು. ಈ ಯಾವ ಮಟ್ಟದಲ್ಲಿ ಅಂದ್ರೆ ಇವರು ರೋಗಿಗಳು ಅಂತ ನೋಡ್ತಾ ಇಲ್ಲ, ಇವರು ಅವ್ರನ್ನ ಕಸ್ಟಮರ್ ತರ ನೋಡ್ತಾವ್ರೆ. ದುಡ್ಡನ್ನ ಎಷ್ಟೊಂದು ಸೆಳಿಬೋದು, ಎಷ್ಟು ಬಿಲ್ ಮಾಡ್ಬೋದು, ಎಷ್ಟು ABRKL ಕ್ಲೈಮ್ ಮಾಡ್ಕೋಬೋದು. ಬಡವ್ರ ಹೆಸರಲ್ಲಿ 5 ಲಕ್ಷ ಇರ್ತದೆ, ಒಬ್ರಿಗೂ ಬಿಲ್ ಕೊಡಲ್ಲ. ಒಬ್ರಿಗೂ ಬಿಲ್ ಕೊಟ್ಟಿರೋದು ಇವ್ರು ತೋರಿಸ್ಬಿಡ್ಲಿ. 15 ದಿವಸ ಮಾತ್ರನ ಫ್ರೀ ಮನೆ ಕೊಡಬೇಕು, ಒಬ್ರಿಗೂ ಕೊಡಲ್ಲ. ಲೆಕ್ಕ ತೋರ್ಸ್ಕೊತಾರೆ ಎಲ್ಲನೇ. ಈ ಅಲ್ಲೂ ಮೆಡಿಸಿನ್ ಬರಲ್ಲ, ಅವು ಬಿಲ್ಲು ಅಷ್ಟೇ ಲೆಕ್ಕ. ಎಲ್ಲುವೆ ಇವರು ಮ್ಯಾನ್ಯುವಲ್ ಮಾಡ್ತವ್ರೆ ಹೊರತು ಔಷಧಿ ಕೊಡ್ತು. ಔಷಧಿ ಸ್ಲಿಪ್ ನೋಡಿದೀರಾ? ಕೊಡ್ತಾರೆ, ವಾಪಸ್ ಕೊಡಲ್ಲ. ಪೇಷಂಟ್ಗೆ ನಾಳೆ ಅದು ಏನಾರ ಎಫೆಕ್ಟಿವ್ ಆದರೆ ಯಾವ ಮಾತ್ರೆ ನುಂಗ್ದೆ ಅಂತ ಅವನು ಕ್ಲೈಮ್ ಮಾಡ್ತಾನೆ. ಯಾರ ಮೇಲೆ ಮಾಡ್ತಾನೆ? ಯಾವ ಡಾಕ್ಟ್ರು ಬರ್ಕೊಟ್ಟ ಅಂತ. ಇವ್ರು ಬರ್ಕೊಟ್ಟ ಚೀಟಿ ವಾಪಸ್ ಇಸ್ಕೊಬಿಟ್ರೆ ಅವ್ನು ಏನ್ರ ಮೇಲೆ ಕ್ಲೈಮ್ ಮಾಡ್ತಾನೆ? ಇದು ಆಸ್ಪತ್ರೆ ಮಾತ್ರ ಓಕೆ, ಬಟ್ ಇವರೇ ಕೊಟ್ಟವ್ರೆ, ಇದೇ ಡಾಕ್ಟರ್ ಕೊಟ್ಟವ್ರೆ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ? ಅವತ್ತು ರೋಗಿ ಏನ್ ಆಧಾರದ ಮೇಲೆ ಹೋರಾಟ ಮಾಡ್ತಾನೆ? ಇದು ಬರೀ ಇಲ್ಲೇ ಅಂತ ಎಲ್ಲ ಡಿಸ್ಟಿಕ್ ಅಲ್ಲೂ ಆಸ್ಪತ್ರೆ ಒಂದು. ಜನ ಪ್ರಜ್ಞಾವಂತರಾಗಿಲ್ಲ, ಜನರಿಗೆ ತಿಳುವಳಿಕೆ ಜ್ಞಾನ ಕಮ್ಮಿ ಇದೆ. ಓದ್ವಾ ತೋರಿಸಿದ್ವಾ ಅವ್ರು ಹೇಳ್ದಂಗೆ ಕೇಳ್ತಾರೆ. ನೀವು ಬೇರೆ ಇಲಾಖೆಯಲ್ಲೆಲ್ಲ ಪ್ರಶ್ನೆ ಮಾಡ್ತಾರೆ, ಈ ಆರೋಗ್ಯ ಇಲಾಖೆಯಲ್ಲಿ ಪ್ರಶ್ನೆ ಮಾಡಲ್ಲ. ಯಾರುವೆ ತಲೆ ಕೊಡ್ತಾರೆ. ಅವ್ನು ಏನು ಇಂಜೆಕ್ಷನ್ ಚುಚ್ತಾನೆ ಅಂತ ಅಟ್ಲೀಸ್ಟ್ ತೋರಿಸ್ಬೇಕು. ನೋಡಮ್ಮ, ಇದು ಚುಚ್ತಾ ಇದ್ದೀನಿ, ಇಷ್ಟು ಪರ್ಸೆಂಟೇಜ್ ಇದೆ, ಇಷ್ಟು ಇದು ನಿನಗೆ ಕೊಡಬೇಕಾಗಿರೋದು ಡೋಸು, ಇದರಿಂದ ಸೈಡ್ ಎಫೆಕ್ಟಿವ್ ಇದಿದೆ. ಅವರು ಬರೆದಿರ್ತಾರೆ, ಮ್ಯಾನುಫ್ಯಾಕ್ಚರಿಂಗಿಂದ ಸೈಡ್ ಎಫೆಕ್ಟಿವ್ನು ಬರೆದಿರ್ತಾರೆ, ಏನಿದೆ ಅಂತ ಡಿಸ್ಕ್ರಿಪ್ಷನ್ನು ಇರ್ತದೆ. ಹೇಳ್ಬೇಕು. ಇಲ್ಲಿವರೆಗೂ ಮೆಡಿಸಿನ್ಸಲ್ಲಿ ಕನ್ನಡದಲ್ಲಿ ಡಿಸ್ಟ್ರಿಬ್ಯೂಷನ್ನೇ ಇಲ್ಲ. ಲಕ್ಷಾಂತರ ಕೋಟಿ ವ್ಯವಹಾರ ಮಾಡ್ತಾರೆ ಕರ್ನಾಟಕದಲ್ಲಿ. ಒಂದು ಮಾತ್ರ ಮೇಲೆ ಕನ್ನಡ ಇದಿಲ್ಲ. ಆಡಳಿತ ಭಾಷೆ ಕನ್ನಡ ಮೇನ್ ಮಾತ್ರ. ಅದು ಜನರು ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋದು. ಈ ಜೀವ ಇದ್ರೆ ಮಾತ್ರ. ಬಿಡಿ ಕಟ್ ಮೇಲೆ ಹಾಕ್ತಾರೆ, ಎಲ್ಲದ್ರ ಮೇಲೆ ಹೋಗ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಂದ ಹಿಡಿದು ಅದ್ರದ್ದು ಗುಣಲಕ್ಷಣ ಏನು ಅದನ್ನ ಸೇದಿದ್ರೆ ಏನಾಯ್ತದೆ, ಈಗ ಹಾನಿಕರ ಅಂತ ಬಾಟ್ಲ್ ಮೇಲಿದೆ ದೊಡ್ಡದಾಗಿ ಲೇಬಲ್. ಅದ್ ಬೇಡ ಸರ್, ಮಾತ್ರೆ ಸರ್ ಅದು. ಜೊತೆಗೆ ಇದು 99% ಜನ ಹೌದು 99 ಜನನೂ ಏನಾರ ಒಂದು ರೋಗ ಬಂದೇ ಬರ್ತದೆ. ಸಣ್ಣ ಪುಟ್ಟ ಹೋಗೇ ಹೋಗ್ತಾರೆ ಆಸ್ಪತ್ರೆಯಲ್ಲಿ. ಯಾವ ಡಾಕ್ಟ್ರು ಮುಟ್ಟು ನೋಡ್ತಾ ಇಲ್ಲ ಇವಾಗ. ಕಣ್ಣು ನೋಡಿ ವಿದ್ಯೆ ಕಲ್ತವ್ರೆ. ಆಮೇಲೆ ಅವರು MBBS PG ಸ್ಟೂಡೆಂಟ, ತಜ್ಞ ವೈದ್ಯರ ಏನು ಹೇಳಲ್ಲ. ಅವ್ರ ಹೆಸರನ್ನ ಫಸ್ಟ್ ರೋಗಿಗಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಹೇಳ್ಬೇಕು ನಾನು ಇಂಥ ಡಾಕ್ಟ್ರಪ್ಪ, ಇದಕ್ಕೆ ಸಂಬಂಧಪಟ್ಟ ಇರ್ಬೇಕು. ಏನು ಇರಲ್ಲ. ಎಲ್ಲ PG ಸ್ಟೂಡೆಂಟ್ ಕೈಲಿ ಮಾಡ್ತಾರೆ. ಇವರೆಲ್ಲ ಹೊರಗಡೆ ಆಸ್ಪತ್ರೆಗಳಿಗೆ ಹೋಗ್ತಾರೆ.
ಹ್ಮ್ ಅಂದ್ರೆ ಇವ್ರದ್ದೊಂದು ಟೀಮ್ ಇದೆ, ಎಲ್ಲ 158 ಜನ ಡಾಕ್ಟರ್ ಇದ್ದಾರೆ ಮೆಡಿಕಲ್ ಕಾಲೇಜಲ್ಲಿ, ಎಲ್ಲ ಪರ್ಮನೆಂಟ್ ವೈದ್ಯರು ಇರೋದೇ 158 ಜನ. ಹ್ಮ್ ಎಲ್ಲ MBBS ಡಾಕ್ಟರ್ ಆಗಿರ್ಬೋದು, ತಜ್ಞ ವೈದ್ಯರಾಗಿರ್ಬೋದು, ಇಲ್ಲ ಪ್ರಾಧ್ಯಾಪಕರಾಗಿರ್ಬೋದು, ಸಹ ಪ್ರಾಧ್ಯಾಪಕರಾಗಿರ್ಬೋದು, ಎಲ್ಲ ಸೇರಿಸಿ 158 ಜನ ಇದ್ದಾರೆ. 158 ಜನದಲ್ಲಿ ಈ ಇಂಥವ್ರು ಒಂದು 30 ಜನ ಸೇರ್ಕೊಂಡ್ರೆ ಇಡೀ ವ್ಯವಸ್ಥೆನೇ ಹಾಳು ಮಾಡ್ತಾವ್ರೆ. ಅಂದ್ರೆ ಇನ್ನು ಉಳಿದವ್ರು ಇದ್ದಾರೆ, ಒಳ್ಳೆಯವ್ರಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಈ 30 ಜನನೇ ಇಡೀ ಸಂಸ್ಥೆಯನ್ನ ಹಾಳು ಮಾಡ್ತಾ ಇರೋದು. ಆಮೇಲೆ ಆಡಳಿತ ನಡೆಸೋರು ಹಾಳು ಮಾಡ್ತಾ ಇರೋರು. ಇವರಿಂದನೇ ಇವತ್ತು ನನ್ಗೆ ಈ ಪರಿಸ್ಥಿತಿ ಬರೋಕ್ಕೆ ಇವರೇ ಕಾರಣ. ಇವತ್ತು ನಾನು ಬೀದಿ ಹಣ ಆಗ್ಬಿಟ್ಟಿರ್ವೆ, ಬೀದಿ ಹಣ ಅವತ್ತೇ ಆಗಿರ್ವೆ. ಜಸ್ಟ್ ಜನ ಇದ್ರು, ಅಲ್ಲಿಂದ ಯಾವುದೋ ಒಂದು ಪೊಲೀಸ್ ವಯಸ್ಸಲ್ಲದು ಸೌಂಡ್ ಬರ್ತದೆ, ಚಕ್ಕನ್ ಬಿಟ್ಬಿಟ್ಟು ಹೊಂಟೋಗ್ತಾರೆ, ಗಾಡಿ ಸಹಿತ ಓಡ್ಬಿಡ್ತಾರೆ. ಅಂದ್ರೆ ಈಗ ನಿಮ್ಮ ಪ್ರಕಾರ ನಿಮ್ಮನ್ನ ಕೊಲೆ ಮಾಡಿಸ್ಲಿಕ್ಕೆ ವ್ಯವಸ್ಥಿತವಾಗಿ ಪಿತೂರಿ, ವ್ಯವಸ್ಥಿತವಾಗಿ ಇನ್ಯಾವುದೇ ಇಲಾಖೆಯಲ್ಲಿ ನಮ್ದು ಅಂತ ಹೋರಾಟಗಳಿಲ್ಲ. ಹೆಲ್ತ್ ಬಗ್ಗೆ ನಮಗೆ ಕಾಳಜಿ ಇದೆ, ಮನುಷ್ಯನ ಜೀವ ಉಳಿಸ್ಬೇಕು. ಇನ್ನು ಬಾಕಿವೆಲ್ಲ ಆರ್ಥಿಕತೆ, ಅವೆಲ್ಲ ಹೋಗ್ತವೆ ಬರ್ತವೆ, ಜೀವನ ಕಟ್ಕೋತಾರೆ. ಒಂದು RTC ಕರೆಕ್ಷನ್ ಬೇಕಾದ್ರೂ ಮಾಡಿಸ್ಬೋದು, ಜೀವ ತಂದು ಕೊಡೋಕ್ಕಲ್ಲ. ಒಬ್ಬನ ಕಿಡ್ನಿ ತಂದು ಕೊಡೋಕಾಯ್ತದ, ನಾನು ಒಬ್ಬನ ಕಣ್ಣು ತಂದು ಕೊಡೋಕಾಯ್ತದ? ಸಾಧ್ಯನೇ ಇಲ್ಲ. ಇಸ್ ಪಾಸಿಬಲ್? ಆಗಲ್ಲ. ಒಂದು ಕಿಡ್ನಿ, ಒಂದು ಕಣ್ಣು, ಒಂದು ಹಾರ್ಟು ತಂದ್ಕೊಡಂಗಿದ್ರೆ ನಾನು ಆಗ್ತದೆ ಅಂತ ಒಪ್ಕೋಬೋದಾಯ್ತು. ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಸಾಮಾಜಿಕ ಕಳಕಳಿ ಇಟ್ಕೊಂಡಿದ್ದೆ. ನಾನು ಅದ್ರ ಬಗ್ಗೆ ಓದ್ತಾ ಇದ್ದೀನಿ. MBBSನ ಇವ್ರು ಎಷ್ಟು ಓದ್ತಾರೋ ಅದ್ರ ನಿಯಮದ ಪ್ರಕಾರ ಮನೇಲಿ ಕೂತ್ಕೊಂಡು ಡೈಲಿ 2 ಅವರ್ ಓದ್ತೀನಿ. ನಾನು ತಪ್ಪು ಮಾತಾಡ್ಬಾರ್ದು, ನಾವು ತಪ್ಪು ಸಂದೇಶ ಕೊಡಬಾರ್ದು ಯಾರಿಗೂ ಅಂತ. ಆಮೇಲೆ ಪ್ರಾಕ್ಟಿಕಲ್ ಅಲ್ಲಿ ಹೋಗಿ ಡೈಲಿ ಪರಿಶೀಲನೆ ಮಾಡ್ತೀನಿ. ಮೊಕ್ಕೆ ಮಾಸ ಹಾಕಂದಿದೆ, ಯಾವ ರೀತಿ ರೋಗಿಗಳನ್ನ ನೋಡ್ತಾರೆ ಇವರು, ಯಾವ ರೀತಿ ಚಿಕಿತ್ಸೆ ಮಾಡ್ತಾರೆ, ಸಾಕಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರು CCTV ಅಂತೂ ಕೊಡಲ್ಲ, ನಾನೇ ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡಿದ್ದ ಬರ್ತೀನಿ ಸೈಲೆಂಟಾಗಿ ಅವ್ರ ಹತ್ರ ಮಾತಾಡ್ದಾನೆ. ಅದನ್ನ ನೋಡೇ ಮೊಬೈಲ್ ಹೊಡೆದಾಕ್ತಾರೆ. ಒಂದ್ ದಿವಸ ಯಾರು ನಿಮ್ಮ ಎಲ್ಲ CCTVಗಳನ್ನ ಚೆಕ್ ಮಾಡ್ತಾರೆ ಅವರು. ಒಂದು ಮಾನಿಟರಿಂಗ್ ಸಿಸ್ಟಮ್ನು ಒಬ್ಬ ಕಿರಣ ಅನ್ನೋನು ನಿಮ್ಸ್ಬಿಟ್ಟಾರೆ. ಅವನು CCTV ಎಲ್ಲ ನಿರ್ವಹಣೆ ಮಾಡೋದಂತೆ. ನಾನು ಓದೋದಕ್ಕೆ ಪ್ರತಿ ಹೆಜ್ಜೆನೂ ಮೂಮೆಂಟ್ನು ನೋಡೋದು. ಒಂದ್ ಕಡೆ ಒಂದು ರೂಮಲ್ಲಿ ಮಡಿಕೊಂಡತೆ, ನಾನು ಎಲ್ಲಿ ಹೋಗ್ತೀನಿ, ಯಾರ ಹತ್ರ ಮಾತಾಡ್ತೀನಿ ಅಂತ. ಯಾರೋ 2 ಎಂಪ್ಲಾಯ್ ಮಾತಾಡ್ಸ್ಬಿಟ್ಟಿದ್ದೀನಿ, ಅವ್ರಿಗೆ ಇರಬಾರ್ದು ಚಿತ್ರಹಿಂಸೆ ಕೊಡ್ತಾ ಇದಾರಂತೆ ಒಳಗಡೆ. ನನ್ನ ತಂಗಿ ತೆಗೆದ್ರು ಅಲ್ಲಿಂದ ಕೆಲಸದಿಂದ. ನಾವೇನ್ ತಲೆ ಕೆಡಿಸಿರ್ಲಿಲ್ಲ, ಹೋರಾಟದ ಥರನೇ ಮಾತಾಡ್ದು. ನನ್ನನ್ನು ಉದ್ದೇಶ ಇಟ್ಕೊಂಡು ನನ್ನ ಹೆಸರನ್ನೇ ಹಾಕಿ ತೆಗೆದ್ರು. ಪ್ರೆಗ್ನೆಂಟ್ ಲೇಡಿ ಅಲ್ದಾನೆ. ಏನ್ ಕೆಲಸ ಮಾಡ್ತಿದ್ರು ನಿಮ್ಮ ತಂಗಿಯಲ್ಲಿ? ನನ್ನ ತಂಗಿ ಅಲ್ಲಿ ಕಂಪ್ಯೂಟರ್ ಆಪರೇಟರ್ 10 years ಇಂದ. ಗೊತ್ತಿರ್ಲಿಲ್ವ ಅವ್ರಿಗೆ 10 years ಇಂದ ಮಾಡ್ತಾ ಇರೋದು. ಇವಾಗ ರೀಸನ್ ನಂದಿ ಸಾಗರ್ ಅನ್ನೋರು, ಅವ್ರ ಅಣ್ಣ ಬಂದು ಡೈಲಿ ಎಂಪ್ಲಾಯ್ ಜೊತೆ ಅನಿಶ್ಚಿತವಾಗಿ ವರ್ತನೆ ಮಾಡ್ತಾರೆ. ಅವ್ರ ತಂಗಿ ಈ ಕೂಡಲೇ ಇವ್ರನ್ನ ಕೆಲಸದಿಂದ ಬಿಡುಗಡೆ ಮಾಡಿ ಅಂತ ಏಜೆನ್ಸಿಯವರು ಬರೀತಾರೆ. ಏಜೆನ್ಸಿಯವರು ಬಿಡುಗಡೆ ಮಾಡ್ತಾರೆ. ಯಾವತ್ತು? ದೀಪಾವಳಿಲಿ. ದೀಪಾವಳಿ ಕರೆಕ್ಟಾಗಿ ನರಕ ಚತುರ್ದಶಿ ಮಧ್ಯದಲ್ಲಿ ಒಂದು ದಿವಸ ರಜೆ ಇರಲ್ಲ, ಅವತ್ತು ಬಿಡುಗಡೆ ಮಾಡ್ತಾರೆ. ಈಗ ಇಲ್ಲಿ ಮೆಡಿಕಲ್ ಕಾಲೇಜ್ ನಡಿಬೇಕು ಅಂದ್ರೆ ಇಂತಿಂತ ಡಿಪಾರ್ಟ್ಮೆಂಟ್ ಅಲ್ಲಿ ಇಂತಿಂತ ಸ್ಟಾಫ್ ಇರಬೇಕು. ಹೌದು, ಎಲ್ಲ ಇದೆ. ನಾವು ಡಿಜಿಟಲ್ ಬೋರ್ಡ್ ಹಾಕಿ ಅಂತಾನೆ ಹೇಳ್ತೀನಿ. ಅಷ್ಟು ಇದೆಯಾ ಇಲ್ಲಿ? ಇದೆ, ಸಾಕಷ್ಟು ಇದೆ. ಅವ್ರಿಗೆ ಇನ್ನೊಂದಷ್ಟು ಕಾಲ್ ಫಾರ್ ಮಾಡ್ಕೋಬೇಕು, ಮಾಡ್ಕೋತಾ ಇಲ್ಲ ಇವರು ಎರವಲು ತಗೊಂಡವ್ರು ಒಂದಷ್ಟು ಜನನ ಆರೋಗ್ಯ ಇಲಾಖೆಯಿಂದ. ಮತ್ತೆ ಔಟ್ಸೋರ್ಸ್ ನ ಜಾಸ್ತಿ ಮಾಡ್ಲಿಕ್ಕೆ, ದ್ವಿಗುಣ ಮಾಡಕ್ಕೆ. ಯಾಕೆಂದ್ರೆ ಇವ್ರಿಗೆ ಔಟ್ಸೋರ್ಸ್ ಆದ್ರೆ ನಮ್ಗೆ ಕೇಳ್ದಂಗೆ ಕೇಳ್ತಾರೆ. 450 ಜನ ಇದ್ದಾರೆ ಈಗ ಆಸ್ಪತ್ರೆ ಒಳಗಡೆ. 850 ಬೆಡ್ಗೆ 450 ಜನ ಹೊರಗುತ್ತಿಗೆ ನೌಕರರೇ ಇದ್ದಾರೆ. 850 ಬೆಡ್ ಇರೋದು ಅಷ್ಟೇ. ಡಬಲ್ ಇವರು ಇದು ಎಷ್ಟೋ ನರ್ಸ್ಗಳನ್ನ ಇವರೇ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ರೆ. 80% ಕಡಿಮೆನ ಟ್ರಾನ್ಸ್ಫರ್ ಮಾಡಕ್ ಬರಲ್ಲ ಅಂತ ಸುತ್ತೋಲೆನೇ ಇದೆ. ಒಬ್ರು ಇಲ್ಲಿಂದ ಇನ್ನೊಂದು ಸಂಸ್ಥೆಗೆ ಮ್ಯೂಚುವಲ್ ಆಗಿ ಈಗ ಹೌದು 250 ಜನ ನರ್ಸ್ಗಳಿರ್ಬೇಕು. ಈಗ ಅವರು 100 ಒಳಗಡೆ ಇದ್ದಾರೆ. ಇನ್ನಿದ್ದವರೆಲ್ಲ ಹೊರಗುತ್ತಿಗೆ ತಗೊಂಡಿದ್ದಾರೆ 100 ಜನದ ಮೇಲೆ. ICUನ ಬಾಕ್ಲು ಹಾಕ್ಸಿದ್ರು ಒಂದು ಟೈಮಲ್ಲಿ. ಇದೇ ನ್ಯೂಸ್ ಚಾನಲ್ಗಳಲ್ಲಿ ಹೋಗಿ ಇದು ಮಾಡಿ ಅದನ್ನ ಓಪನ್ ಮಾಡಿಸೋರು, ಬಟ್ ಪೇಷಂಟ್ ಇಲ್ಲ. ಈಗ ಈ ಸಂಬಂಧಪಟ್ಟಂತೆ ನೀವು MCIಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ದೀರಾ? MCI ಕಂಪ್ಲೇಂಟ್ ಮಾಡಿದ್ದೀನಿ. ಅಲ್ಲಿಂದ ಏನಾದರೂ ರೆಸ್ಪಾನ್ಸ್ ಬಂದಿದೆಯಾ? MCIಯಿಂದನೇ 3 man ಕಮಿಟಿ ಮಾಡಿರೋದು. ಇಲ್ಲಿ ಮಂಡ್ಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯದ ಆರೋಗ್ಯ ಸಚಿವರು, ಇವ್ರ ಗಮನಕ್ಕೆ ನಾವು ಹೌದು ಆರೋಗ್ಯ ಸಚಿವರನ್ನ 2 ಬಾರಿ, ಇದು ಆರೋಗ್ಯ ಅಲ್ಲ ವೈದ್ಯಕೀಯ ಶಿಕ್ಷಣ ಇಲಾಖೆ ಸರಣ್ ಪಾಟೀಲ್ ಅವ್ರನ್ನ 2 ಬಾರಿ ಭೇಟಿ ಮಾಡಿದ್ದೀವಿ. ಒಂದು 7ನೇ ತಿಂಗಳಲ್ಲೇನೋ ನಾವು ಭೇಟಿ ಮಾಡಿದ್ದು. ಖುದ್ದು ಪತ್ರಿಕೆಯಲ್ಲೂ ತುಂಬ ಬಂದಿದ್ದು. ಆ ವಿಚಾರವಾಗಿ ಅವ್ರಿಗೆ ಗಮನಕ್ಕೆ ತಂದು ಈ ಕೂಡಲೇ ನಿರ್ದೇಶಕರನ್ನ ಕಾಯಂ ನಿರ್ದೇಶಕರ ಮಾಡಿ IAS ಆಫೀಸರ್ ಮಾಡಿ. ಅಡ್ಮಿನಿಸ್ಟ್ರೇಟ್ರು ಮಾಡಬೇಕು ಅಂದರೆ IAS ಆಗಿರಬೇಕು. ಅದರೊಳಗೆ ವೈದ್ಯರಾಗಿರಲಿ.
ವೈದ್ಯರಾಗಿರುವಂಥ MBBS ಮಾಡಿರುವಂಥ IAS ಆಫೀಸರ್ಸ್ ಇದ್ದಾರೆ. ಅವ್ರನ್ನ ರಿಕ್ವೈರ್ಮೆಂಟ್ ಮಾಡಿ, ಇವ್ರನ್ನ ವೈದ್ಯರು ಮಾಡಬೇಡಿ. ಇವ್ರ ಕೆಲಸ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಬೇಕಾಗಿದೆ. ಒಂದು ವಿಭಾಗದ ಮುಖ್ಯಸ್ಥರಾಗಿರ್ತಾರೆ, ಅಲ್ಲಿ ಸೇವೆ ಮಾಡಬೇಕು. ಅವರು ಆಪ್ರೇಷನ್ಸ್ ಎಲ್ಲ ಮಾಡಬೇಕು, OT ಎಲ್ಲ ಮಾಡಬೇಕು. ಸುಮ್ಮನೆ ಇವ್ರಿಗೆ ಆಡಳಿತದ ಬಗ್ಗೆ ಅಡ್ಮಿನಿಸ್ಟ್ರೇಟ್ ಬಗ್ಗೆ ಒಂಚೂರು ಗೊತ್ತಿಲ್ಲ ಇವ್ರಿಗೆ. ಇವ್ರನ್ನ ತಂದಿಡಬೇಡಿ. ಉನ್ನತೀಕರಣ ಮಾಡಲ್ಲ, ಆಸ್ಪತ್ರೆಯನ್ನ ಶುಚಿತ್ವವಾಗಿ ಇಟ್ಕೊಳ್ಳಲ್ಲ, ಸೇವೆ ಸರ್ವಿಸ್ ಕೊಡಲ್ಲ. ಹೌದು, ಹಂಗಾಗಿ ಇವರು ಆಮೇಲೆ ಡಾಕ್ಟರ್ಗಳನ್ನ ಪ್ರೊಟೆಕ್ಟ್ ಮಾಡ್ತಾರೆ ತಪ್ಪು ಮಾಡಿದವ್ರನ್ನ. ಯಾರು ಟ್ರೀಟ್ಮೆಂಟ್ ಅಲ್ಲಿ ವ್ಯತ್ಯಾಸ ಮಾಡ್ತಾರೆ, ಇಲ್ಲಿವರೆಗೂ ಒಬ್ರಿಗೂ ಶಿಕ್ಷೆ ಆಗಿಲ್ಲ. ಇಲ್ಲಿವರೆಗೂ ಅನುಮಾನಸ ಸಾವು, ಟ್ರೀಟ್ಮೆಂಟ್ ಅಲ್ಲಿ ಅನುಮಾನಸ ಸಾವುಗಳದ್ದು UDR ಕೇಸ್ ಆಗಿದೆ. ಎದುರುಗಡೆ ಟೇಷನ್ ಅವರನ್ನು ಸಂಪರ್ಕದಲ್ಲಿ ಇಟ್ಕೊಂಡವ್ರು ಇವರು. ಏನೇ ಆದ್ರೂ UDR ಕೇಸು ಶವ ಸಂಸ್ಕಾರನ ಇವರೇ ಮಾಡ್ತಾರೆ, PM ಇವ್ರು ಮಾಡಕ್ ಬರಲ್ಲ. ಕಾನೂನು ರೀತಿಯಲ್ಲಿ ಇವ್ರು ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. UDR ಯಾರು ಪೇಷಂಟ್ ಕಡೆ ಹೇಳ್ತಾರೆ, ಇಲ್ಲಿ ನನಗೆ ಬೇಡ, ಈ ಟ್ರೀಟ್ಮೆಂಟ್ ಅಲ್ಲಿ ವ್ಯತ್ಯಾಸ ಸತ್ತವ್ರೆ ಅಂತ ಹೇಳ್ತಾರೆ. ಆ ಪೋಸ್ಟ್ ಮಾರ್ಟಮ್ನ ಬೇರೆ ಆಸ್ಪತ್ರೆಗಳಲ್ಲಿ ಮಾಡಿಸ್ಬೇಕು. ಇವರೇ ಮಾಡ್ಲಿಕ್ಕೆ ಬರಲ್ಲ, ಅವರೇ ತಪ್ಪು ಮಾಡ್ಬಿಟ್ಟು ಇವರೇ ಮಾಡೋದು. ಮತ್ತೆ ಆಮೇಲೆ ರಿಪೋರ್ಟ್ ಹೆಂಗ್ ಮಾಡ್ತಾರೆ ಇವರು? ಯಾವ ನಿಯಮನೂ ಅನ್ಸಿಲ್ಲ ಇಲ್ಲವೇ ಜನಗಳಿಗೆ. ಯಾವ ತರ UDR ಮಾಡ್ತೀವಿ, ಯಾವ ಇದ್ರಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ವ್ಯತ್ಯಾಸ ಆಗಿ ಸೋತಿದ್ದಾರೆ ಅದ್ರ ಬಗ್ಗೆ ಏನೂ ಇಲ್ಲ. ಯಾರೋ ಒಬ್ರು ನನ್ಗೆ ಕಳಿಸ್ತಾರೆ, ಏನಂತ ಕೆಟ್ಟೋಗಿರೋದು ಆಕ್ಸಿಜನ್ ಹಾಕಿ ನಮ್ಮ ತಂದೆನ ಸಾಯಿಸ್ಬಿಟ್ರು ಅಂತ. ಆ ಹುಡುಗ ವಿಡಿಯೋ ಮಾಡಿರೋದನ್ನ ಡಿಲೀಟ್ ಮಾಡ್ಸಾರಂತ ಇವರೇ ಬಡ್ದಿ. ಈಗ ನಾವು ಆ ಹುಡುಗನ ಬಗ್ಗೆ ಹೇಳಕ್ಕೆ ದಾಖಲೆಗಳಿಲ್ಲ ನಮ್ಮ ಹತ್ರ. ಎವಿಡೆನ್ಸ್ ಇಲ್ದೋದಕ್ಕೆ ನಾವು ಪೂರಕ ಇಲ್ದೋದಕ್ಕೆ ನಾವು ಮುಂದುವರಿಲಿಲ್ಲ. ಆ ಹುಡುಗಂದು UDR ಆಗಿದೆ ಪೊಲೀಸ್ ಸ್ಟೇಷನ್. 1.5 ಲಕ್ಷ ಕಳ್ತನ ಆಗ್ತದೆ ಯಾವ್ದು ಇತ್ರೊಳಗಡೆ ಕೌಂಟ್ರಲ್ಲಿ. ಇವತ್ಗೂ ಅದನ್ನ ರಿಪೋರ್ಟ್ ಮಾಡಿದ್ದಾರೆ ಪೊಲೀಸ್ನವರು. ರಿಪೋರ್ಟ್ 3 ತಿಂಗಳೊಳಗಡೆ ಕೋರ್ಟ್ಗೆ ತನಿಖೆ ಆಗೇ ಇಲ್ಲ. ಮತ್ತೆ ಆ ಹುಡುಗನ ಯಾರೋ ತೆಗ್ದಿರ್ತಾರೆ, ಇಬ್ರನ್ನ ಒಳಗೆ ಸೇರ್ಸ್ಕೊಂಡವ್ರೆ ತಿರ್ಗ. ಸಾಬಿ ಇದೇ ಆಗ್ಲಿಲ್ಲ ಅಂತ ಆಮೇಲೆ 1.5 ಲಕ್ಷ ಎಲ್ಲಿ ರಿಕವರಿ ಮಾಡಿದ್ರಿ ಅಂದ್ರೆ ಏಜೆನ್ಸಿಯಿಂದ. ಈ ತರ ತುಂಬಾ ಇದೆ ಸರ್. ಭ್ರಷ್ಟಾಚಾರನ ಹೋರಾಡೋದು ತುಂಬಾ ಕಷ್ಟ ಇದೆ. ಆಮೇಲೆ ಅಲಿಗೇಷನ್ ಮಾಡೋದು, ಮತ್ತೆ ನಮಗೆ ಆವೇಶ ಹೊಟ್ಟಿದ್ದಾರೆ 2-3 ಟ್ರಿಪ್ಪು. ನನ್ನ ಮನೆ ಹತ್ರನೂ ಬಂದಿದ್ದಾರೆ ಯಾರೊಬ್ರು ಆಸ್ಪತ್ರೆ ಎಂಪ್ಲಾಯಿ. ನನ್ನ ಮನೆ ಹತ್ರ ಯಾರೋ ನಮ್ಮ ರಿಲೇಟಿವ್ ಮನೆಗೆ ಕರ್ಸ್ಕೊಂಡದೆ ಮಾತಾಡಿದ್ದಾರೆ 2 hours. ಇದನ್ನ ಕೈ ಬಿಡಿ, ನಿಮ್ಮ ಹೋರಾಟನ, ನಿಮ್ಗೇನ್ ಬೇಕು, ನಿಮ್ದೇನು ಅಂತ ಆಮೇಶ ಹೊಟ್ಟಿದ್ದಾರೆ. ಸಂಬಂಧಪಟ್ಟಂತೆ ನೀವು ಜಿಲ್ಲಾ ಅವ್ರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರ ಮೇಲೂ ನೈತಿಕ ಹೊಣೆ ಮತ್ತೆ ಅವ್ರದ್ದು ಏನು ಇಲ್ಲೀಗಲ್ ಇರಬೇಕು ಅಂತ ನಮ್ಮ ಮನೆ ಹತ್ರ ಬಂದಿದ್ದಾರೆ ಅಂತಾನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲ, ಓಕೆ. ಈ ನಿಮ್ಮ ಅವ್ಯವಸ್ಥೆ, ಆಸ್ಪತ್ರೆಗಳ ಅವ್ಯವಸ್ಥೆ, ವೈದ್ಯಕೀಯ ಕಾಲೇಜಿನ ಅವ್ಯವಸ್ಥೆ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಮಂಡ್ಯದ ಶಾಸಕರು ಇವ್ರ ಗಮನಕ್ಕೆ ಖಂಡಿತವಾಗ್ಲೂ 2 ಬಾರಿ ಶಾಸಕರ ಗಮನಕ್ಕೆ ತಂದು, ಶಾಸಕರು ಮಿನಿಸ್ಟ್ರು ಈಗ ದೊಡ್ಡವರಿದ್ದಾರೆ, ಅವ್ರ ಹತ್ರ ಮಾತಾಡೋಕೆ ಹಿರಿಯ ಶಾಸಕರಿದೆ. ಇದು ಜಿಲ್ಲಾ ಆಸ್ಪತ್ರೆ. ನಾನು ಸಾಕಷ್ಟು ವಿಚಾರಗಳನ್ನ ಅವ್ರು ಗಂಭೀರವಾಗಿ ಹೇಳಿದ್ದೀನಿ. ನನ್ನನ್ನೇ ಆಸ್ಪತ್ರೆ ಒಳಗೆ ಅವಾಯ್ಡಿಂಗ್ ಮಾಡ್ತಾರೆ ಈ ನಿರ್ದೇಶಕರು ಅಂತ ಅವರು ಮನದಲ್ಲಿ ಹೇಳಿದ್ದಾರೆ. ಅವ್ರದ್ದೇ ಆದಂಥ ಒಳಗಡೆ ಆಫೀಸ್ ಒಳಗಡೆ ಪ್ರತ್ಯೇಕವಾಗಿ ಕರೆದಿ ನಾವೊಂದು 7-8 ಜನ ಹೋಗಿದ್ದು. ರೈತ ಸಂಘದವರು, ತುಂಬ ಬೇರೆ ಬೇರೆ ಪ್ರಗತಿಪರ ಸಂಘಟನೆಯವರೆಲ್ಲ ಒಟ್ಟಿಗೆ, ನಮ್ಮ ರೈತ ಸಂಘದ ಅಧ್ಯಕ್ಷರಾದಂಥ ಅಣ್ಣೇಗೌಡರು ಮತ್ತು ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಆದಂಥ ಆನಂದ್ ಅವರು ಎಲ್ಲ ಹೋಗಿದ್ದು. ಎಲ್ಲ ಹೋದಾಗ ಹಂಗೆ ಮನ್ಸು ಮುಚ್ಚಿ ಮಾತಾಡ್ತಾರೆ. ನಾನು ವ್ಯವಸ್ಥೆನ ಬದಲಾವಣೆ ಮಾಡಬೇಕು ಅಂತ ಬರ್ತೀನಿ, ನನ್ನ ಕ್ಷೇತ್ರದಲ್ಲಿದೆ ಅಂತ. ಆದರೆ ಏನು ಮಾಡೋದು, ಇವರು ಬೇರೆ ಬೇರೆ ಕಡೆಯಿಂದ ಹಿರಿಯ ಶಾಸಕರಿಂದ ಒತ್ತಡ ಹಾಕಿಸ್ತಾರೆ. ಮತ್ತು ನಮ್ಮನ್ನು ಎಲ್ಲೂ ಪರಿಗಣಿಸಲ್ಲ ಇವರು. ಆಸ್ಪತ್ರೆಯಲ್ಲಿ ನಮಗೆ ಏನು ವಿಚಾರ ಹೇಳಲ್ಲ. ಒಂದೇನೇ ತರಿಸಿದ್ರು, ಎಕ್ವಿಪ್ಮೆಂಟ್ಸ್ ತಂದ್ರು ನಮ್ಮ ಗಮನಕ್ಕೆ ತರಲ್ಲ. ಅಲ್ಲ, ಇವರು ಅಟ್ಲೀಸ್ಟ್ ಈಗ ಆ ರೀತಿ ಹತಾಶೆ ಅದ್ರ ಬದಲು, ಅಸಹಾಯಕತೆ ವ್ಯಕ್ತಪಡಿಸೋದ್ರ ಬದಲು ಸರ್ಕಾರದ ಗಮನದಲ್ಲಿ ತಂದು ಹೋರಾಟ. ಅವರು ಮಿನಿಸ್ಟರ್ ಹತ್ರ ಹೇಳಿದಾರಂತೆ, ಸಚಿವರ ಹತ್ರ, ಚಲುವರಾಯಸ್ವಾಮಿ ಅವ್ರ ಹತ್ರ. ಮತ್ತೆ ಅವರು ನಾವು ಸ್ಟ್ರೈಕ್ ಮಾಡಿದಾಗ ಮನವಿ ತಗೊಂಡವರು ಸ್ಪಂದನೆ ಕೊಡ್ತೀನಿ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಮ್ಮ ಮುನ್ಗುಟ್ಟೆ ಅವ್ರು ಬೇಗ ಹೊಸ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು. 2 ತಿಂಗಳಾಯ್ತು, 3 ತಿಂಗಳಾಯ್ತು, ಇಲ್ಲಿವರೆಗೂ ಇಲ್ಲ. ಈಗಲೂ ಮಾಡ್ತೀನಿ ಅಂತಾರೆ. ಕೆಲವು ಜಾಗದಲ್ಲಿ ಅವರು ಬೇರೆ ಪ್ರೋಗ್ರಾಮಲ್ಲಿ ಬಂದಾಗಲೂ ಕೇಳಿದ್ದೀವಿ, ಮಾಡ್ತೀವಿ, ಒಳಗಡೆ ಏನು ಎಕ್ವಿಪ್ಮೆಂಟ್ಸು ಕಳಪೆ ಮಟ್ಟದ ತಂದಿದ್ದಾರೆ, ಅದ್ರ ಬಗ್ಗೆ ಎಲ್ಲ ತನಿಖೆ ಮಾಡಿಸ್ತೀನಿ ಅಂತಲೇ ಹೇಳಿದ್ದಾರೆ. ಬಟ್ ಆಗ್ತಾ ಇಲ್ಲ. ಮತ್ತು ಇನ್ನೊಂದೇನೆಂದರೆ, ಈ ಮೆಡಿಕಲ್ ಕಾಲೇಜ್ ಆರಂಭ ಆದ ದಿನಗಳಿಂದ ಇದುವರೆಗೂ ಪರ್ಮನೆಂಟ್ ಡೈರೆಕ್ಟರ್ ಯಾರನ್ನೂ ನೇಮಿಸೇ ಇಲ್ಲ. ಹೌದು, ಬರೀ ಪ್ರಭಾರಿ. ಇದ್ರದ್ದು ಏನಾದ್ರು ಹಿಂದೆ ಹುನ್ನಾರ ಇದೆಯಾ? ಇದು ಖಂಡಿತವಾಗ್ಲೂ ಭ್ರಷ್ಟಾಚಾರದ್ದು ತುಂಬಾ ಇದೆ. ಇದು ಆಳ ಎಲ್ಲ ಏನಾಗ್ಬಿಟ್ಟಿದೆ, ಬೇರ್ ಬೆಳೆದ್ಬಿಟ್ಟಿದೆ ದೊಡ್ಡ ಮಟ್ಟದಲ್ಲಿ. ಇದು ಈ ಬೇರ್ ಕತ್ತರಿಸಿದ್ರೆ ಇನ್ನೊಂದು ಬೇರು ಅಂತಾರಲ್ಲ, ಹಂಗೆ ಇವನ್ ಕತ್ತರಿಸ್ತಾ ಇದ್ದಂಗೆ ಇನ್ನೊಬ್ಬ ಪ್ರಭಾರಿ ಮಾಡ್ತಾರೆ.
ಅವ್ನು ತಿರುಗಿ ಮತ್ತೆ 2 ವರ್ಷ 6 ತಿಂಗಳು ಅಂತ ಸರ್ಕಾರ ಹೇಳ್ತದೆ. ಒಬ್ಬ ಪ್ರಭಾರಿನ ಒಂದು ಹುದ್ದೆಯಲ್ಲಿ 6 ತಿಂಗಳು ಮಾತ್ರ ಮುಂದುವರಿಸ್ಬೇಕು ಅಂತ. ಇದ್ರ ಬಗ್ಗೆ ಹೈಕೋರ್ಟಲ್ಲಿ ಆದೇಶ ಆಗಿದೆ ಇವ್ರದ್ದು. ಕಾಲ್ ಫಾರ್ ಮಾಡಿ 4 ವಾರದಲ್ಲಿ ಕೊಡಿ ಅಂತ. ಅಫೀಲ್ ಹೋಗೋರಿಲ್ಲ. ಹೈಕೋರ್ಟಲ್ಲಿ ದುಡ್ಡು ಕಟ್ಟಿ ಅವ್ರು ಯಾರು ಕೇಸ್ ಹಾಕಿದ್ರು ಅವ್ರು ಹೋಗಿಲ್ಲ. ಮಹೇಂದ್ರ ಸರ್ ಅಂತ ಹಿಂದೆ ಇದ್ದಂಥ ನಿರ್ದೇಶಕರು, ಕಾಯಂ ನಿರ್ದೇಶಕರಾಗಿದ್ದವರು, ಅವರು ಹೆಲ್ತ್ ಇಶ್ಯೂ ಇಂದ ಇನ್ನೊಬ್ರು ಯಾರು ಇಂಟರ್ಫ್ರೇ ಆಯ್ತಾರೆ, ಅವ್ರಿಲ್ಲ ಅಂತ. ಇವರೇ ಯಾರು ಈಗಿರುವಂಥ ನರಸಿಂಹಸ್ವಾಮಿ ಅವರೇ ಇಂಟರ್ಫ್ರೇ ಆಗ್ತಾರೆ. ಆಗ ಇವ್ರಿಗೆ ಅರ್ಹತೆ ಇಲ್ಲ ಅನ್ಬಿಟ್ಟಿದೆ. 4 ವಾರದಲ್ಲಿ ಹೊಸ ನೇಮಕಾತಿ ಮಾಡಿ ಅಂತ ಆದೇಶ ಮಾಡ್ತಾರೆ ಕೋರ್ಟ್. ಇವ್ರಿಗಿಂತ ಅರ್ಹತೆ ಇರೋರು ಇಬ್ಬರು ಅವರೇ ಅಂತ ಅವ್ರು ಕೊಡ್ತಾರೆ ಮಹೇಂದ್ರ ಸರ್ ಕೋರ್ಟ್ಗೆ. ಇವ್ರು 4ನೇ ಎಲಿಜಿಬಲ್ ಇರೋದು, ಇವ್ರಿಗೆ ಅರ್ಹತೆ ಇಲ್ಲ, ಇವ್ರು ಮುಂದುವರಿಸ್ಬೇಡಿ, ಇವ್ರು ಅಲ್ಲೇ ಪ್ರಭಾರಿಯಾಗಿ ಮುಂದುವರಿಸ್ತಾ ಇರ್ತಾರೆ. ಹೈಕೋರ್ಟ್ ಆದೇಶ ಬಂದದ್ದು 2025 ಫೆಬ್ರವರಿ 1ನೇ ತಾರೀಕಲ್ಲ 2ನೇ ತಾರೀಕಲ್ಲ ಬರ್ತದೆ. ಅಲ್ಲಿ ಏನಾದ್ರು ಈ ನಿರ್ದೇಶಕರ ಹುದ್ದೆ ಅಥವಾ ಮೆಡಿಕಲ್ ಸೂಪರಿಂಟೆಂಡೆಂಟ್ ಹುದ್ದೆ ಇದಕ್ಕೇನಾದ್ರು ಜಾತಿ ಮತ್ತೆ ಹಣಬಲ ಅಲ್ಲಿ? ಖಂಡಿತವಾಗ್ಲೂ ಜಾತಿನೂ ನಡೀತಾ ಇದೆ, ಹಣಬಲನೂ ನಡೀತಾ ಇದೆ. ಒಂದು ಎಷ್ಟು ಅವನು ಸಂಗ್ರಹ ಮಾಡಿ ಭ್ರಷ್ಟಾಚಾರದಿಂದ ದುಡ್ಡನ್ನ ಎಷ್ಟೊಂದು ಕೊಡ್ತಾನೆ ಅನ್ನೋದು ಯಾರು ತಲುಪಿಸ್ತಾರೆ ಅಂತ ಅವರು ಎಲ್ಲರಿಗೂ ಹೋಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ. ಇಂಥವ್ರಿಗೆ ಅಂತ ನಮ್ಮ ಹತ್ರ ದಾಖಲೆ ಇಲ್ಲ. ನಾವು ಯಾವ್ದನ್ನೂ ದಾಖಲೆ ಆಗ್ಲಿ ಇಷ್ಟೇ ಹಣ ಕೊಡ್ತಾವ್ರೆ ಅನ್ನೋದು ನಮ್ಮ ಹತ್ರ ಯಾವುದೂ ಇದಿಲ್ಲ. ಬಟ್ ಎಲ್ಲರಿಗೂ ಜನಜನಿತವಾಗಿ ಗೊತ್ತಿರೋದು ವಿಚಾರ ಇದು. ನಾವು ಆಮೇಲೆ ಹೋರಾಟಗಾರರು, ನಮಗೆ ಮಾಹಿತಿ ಇದೆ ಬಟ್ ಅಧಿಕೃತ ದಾಖಲೆ ಇಲ್ಲ. ಈಗ ಮೊನ್ನೆ ಒಂದು ಅಲಿಗೇಷನ್ ಯಾರೋ ಮಾಡಿದ್ರು ಲೋಕಾಯುಕ್ತದ ಮೇಲೆ, ಬಟ್ ದಾಖಲೆ ಇಲ್ಲ ಅಂದ್ರೆ ಸುಮೋಟ ಕೇಸ್ಗಳಾಗ್ತವೆ. ವಿತೌಟ್ ಡಾಕ್ಯುಮೆಂಟ್ ಇಲ್ದಾನೆ ನಾವು ಹೇಳಲಿಕ್ಕಾಗಲ್ಲ ಆರೋಪನ ಅವ್ರ ಮೇಲೆ. ಬಟ್ ಜನಜನಿತವಾಗಿ ಗೊತ್ತಿದೆ, ಜನಕ್ಕೆ ಭ್ರಷ್ಟಾಚಾರ ನಡೀತಾ ಇದೆ, ಇಡೀ ಸರ್ಕಾರದ ಮಟ್ಟದಿಂದನೂ ಭ್ರಷ್ಟಾಚಾರ ಇದೆ ಅನ್ನೋದು ಗೊತ್ತಿದೆ. ಬಟ್ ಇಂಥವ್ರ ಮೇಲೆ ಇಂಥವ್ರಿಗೆ ಇಷ್ಟು ಹೋಗ್ತದೆ ಅನ್ನೋದು ಎಲ್ಲೂ ಇಲ್ಲ, ಪ್ರೂಫ್ ಇಲ್ಲ. ಸರಿ, ಈಗ ನಿಮ್ಮ ಹೋರಾಟನ ಮುಂದುವರಿಸ್ತಾನೆ ಇದ್ದೀರಿ. ಹೌದು. ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಖಂಡಿತವಾಗ್ಲೂ ನ್ಯಾಯದ ಮೇಲೆ ನಂಬಿಕೆ ಇರೋದಕ್ಕೆ, ಪ್ರಜಾಪ್ರಭುತ್ವ ನಂಬಿಕೆ ಇಟ್ಟಿರೋದ ಮೇಲೆ, ಮತ್ತೆ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದ ಸಂವಿಧಾನ ನಮ್ಗೆ ಇನ್ನೂ ಜೀವಂತವಾಗಿ ಹೋರಾಟ ಮಾಡಲಿಕ್ಕೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಆ ಕಾನೂನನ್ನ ಇಟ್ಕೊಂಡೆ ನಾವು ಇವತ್ತು ಅವ್ರನ್ನ ಬಗ್ಗಿ ಬಡ್ದು ಶಿಕ್ಷೆಗೆ ಅರ್ಹರಿರೋರನ್ನ ಶಿಕ್ಷೆ ಕೊಡಿಸ್ತೀವಿ ಅನ್ನೋದೇ ನಮ್ಮ ಹೋರಾಟ. ಅಲ್ಲ ಸರ್, ಈಗ ನೀವು ಹೇಳಿದ್ರಿ, ಈಗ ಆರಂಭದಿಂದ ಇದುವರೆಗೂ ಡೈರೆಕ್ಟರ್ಗಳನ್ನ ಯಾರನ್ನ ಅಲ್ಲಿ ಅಧಿಕ ಅವಕಾಶ ಇದ್ರು ಅಂದ್ರೆ ಅವಶ್ಯಕ ಅಂದ್ರೆ ಏನು ಅರ್ಹತೆ ಇದ್ರು ಅವ್ರನ್ನ ನೇಮಕ ಮಾಡಿದೆ. ಅವ್ರಿಗೆ ಯಾರು ಬೇಕು ನೀವು ಹೇಳ್ದಂಗೆ ಅವ್ರಿಗೆ ಯಾರು ಗೋಣಿ ಚೀಲ ತಗೊಂಡೋಗಿ ತುಂಬ್ಕೊಂಡೋಗಿ ಕೊಡ್ತಾರೆ ಅಂಥವ್ರನ್ನ ಅವ್ರು ನೇಮಕೊಂಡು ಮಾಡ್ಕೊಂಡು ಬಂದಿರುವಂಥವ್ರು ಇವಾಗ ನ್ಯಾಯಾಲಯ ಹೇಳಿದ್ರು ಕೂಡ ಕೇಳ್ತಾ ಇರುವಂಥವ್ರು ಮುಂದೆ ಅದನ್ನು ಸರಿಪಡಿಸ್ತಾರೆ ಅನ್ನೋದು ಯಾವ ಆಧಾರದ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದೀರಿ? ಜನಕ್ಕೆ ಮಾಹಿತಿ ಕೊರತೆ ಇದೆ, ಜನರ ಬಳಿ ನಾವು ಹೋಗ್ಬೇಕಾಗಿದೆ. ಜನರಿಗೆ ನಾವು ದಾಖಲಾತಿ ಸಹಿತ ಅವ್ರಿಗೆ ಮನದಟ್ಟು ಮಾಡಬೇಕು. ಜನರನ್ನ ಸಂಘಟನೆ ಮೂಲಕ ಹೋಗಿ ನಾವು ಅವ್ರ ಮೇಲೆ ಮತ್ತು ಜನರ ಪ್ರತಿನಿಧಿ ಏನಿದ್ದಾರೆ ಅವ್ರು ನಮ್ಗೆ ಸಹಕಾರ ಕೊಡಬೇಕು. ಅವ್ರು ಕೊಡ್ಲಿಲ್ಲ ಅಂದ್ರೆ ನಮ್ಮ ಹೋರಾಟಗಳು ಹೌದೌದು ಮಾಡ್ತಾ ಇದಾರೆ, ಸಹಕಾರ ಕೊಡ್ತಾರೆ ನಿಮ್ಗೆ. ಈಗ ಜನಪ್ರತಿನಿಧಿಗಳು 5 ವರ್ಷಕ್ಕೆ ಒಂಟು ಚೇಂಜ್ ಆಗ್ತಾರೆ. ಹೌದು. ನೆಕ್ಸ್ಟ್ ಬರೋ ಜನಪ್ರತಿನಿಧಿ ಇದೇ ಪರಿಸ್ಥಿತಿ ಅವ್ರು ಇರ್ತಾರ. 100% ಯಾರು ಬದಲಾಗಿದ್ದಾರೆ. ಈಗ KRS ಪಾರ್ಟಿ ಬಂದಿವೆ, ಅವರಲ್ಲೂ ಜನಪ್ರತಿನಿಧಿ ಆಗ್ಬೋದು. KRS ಪಾರ್ಟಿ ಬಂದಿದೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅಂತ ದಿಢೀರ್ ಬದಲು ಈಗ ಇದುವರೆಗೂ ಬಂದಿರ್ತಕ್ಕಂಥ ಇವನ್ ಬಿಟ್ರೆ ಅವನು ಬಿಟ್ರಿ ಇವನು ತಮಿಳ್ನಾಡಲ್ಲಿ ಈಗ ಬದಲಾವಣೆ ಆಗಿದೆ. ಖಂಡಿತ ಅದೇ ರೀತಿ ನಾವು ಆಶಯದಲ್ಲಿ ಇದ್ದೀವಿ. ಇಲ್ಲಿ ಜನನೂ ಬದಲಾವಣೆ ಬಯಸ್ತಾರೆ. ಯಾವ್ದಾರ ಒಂದು ಹೊಸ ಪಕ್ಷ ಬರ್ತದೆ, ಹೊಸ ಅಭ್ಯರ್ಥಿ ಬರ್ತಾನೆ, ಅವನು ಭ್ರಷ್ಟಾಚಾರದ ವಿರುದ್ಧವಾಗಿರ್ತಾನೆ, ಈ ಸಮಾಜವನ್ನ ಒಳ್ಳೆ ಉತ್ತಮವಾಗಿ ಮಾಡಬೇಕು ಅನ್ನೋದು ಇರ್ತದೆ. ಆ ಥರ ಜನ ಆಯ್ಕೆ ಮಾಡ್ತಾರೆ. ಈಗ ರೋಸೆತ್ತಿದ್ದಾರೆ ಜನ ಹೇಳ್ಕೊಳಕ್ಕಾಗ್ತಾ ಇಲ್ಲ. 100 ಭಾಗ ಅವರು ಬದಲಾವಣೆ ಬಯಸ್ತಾರೆ ಜನ. ಆಮೇಲೆ ಅವ್ರಿಗೆ ಮಾಹಿತಿ ಕೊಡ್ತಾ ಇದೆ, ಜನಗಳಿಗೆ ಮನದಟ್ಟು ಮಾಡೋದು ಕಮ್ಮಿ ಇದೆ. ಇವರು ಇನ್ನೂ ನಾಯಕರನ್ನ ಏನು ಹೇಳ್ತಾರೆ ಅದನ್ನೇ ಫಾಲೋ ಮಾಡುವಂಥ ಮನಸ್ಥಿತಿ ಇಲ್ಲ ಅವ್ರಿಗೆ. ಜನರು ರುಚಿಕೆದಿದ್ದಾರೆ, ಸಾಕಷ್ಟು ವಿಚಾರಗಳನ್ನ ಅವರು ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ, ಬದಲಾವಣೆ ಬಯಸ್ತಾರೆ. ಅಂದ್ರೆ ಈಗ ವಿಜಯ್ ಬದಲಾವಣೆ ಇಲ್ಲಿಯ ರಾಜಕಾರಣಿಗಳಿಗೆ ಒಂದು ಪಾಠ ಅಂತೀರಾ? ಹೌದೌದು, ಅವರೇ ಈಗ ಬದಲಾಗ್ಬಿಟ್ಟು ಕರೆಕ್ಟ್ ದಾರಿಲಿ ಹೋದ್ರೆ ಅವ್ರಿಗೆ ಒಂದು ಅವಕಾಶ, ಇಲ್ಲ ಅಂದ್ರೆ ಜನನೇ ಬುದ್ಧಿ ಕಲಿಸ್ತಾರೆ, ಇವ್ರನ್ನ ಚೇಂಜ್ ಮಾಡ್ತಾರೆ. ಆಗ ನಮ್ಮಂತವ್ರಿಗೆ ನಮ್ಮ ಹೋರಾಟಗಳಿಗೆ ನೈತಿಕ ಬೆಲೆ ಸಿಗುವಂತ, ನೈತಿಕ ಬೆಂಬಲ ಸಿಗುವಂತ ಜನನಾಯಕರು ಬರ್ತಾರೆ. ಆಗ ವ್ಯವಸ್ಥೆ ಬದಲಾವಣೆ ಆಗ್ತದೆ. ಈಗ ಇತರಲಾಗಿಲ್ವ ನೇಪಾಳಲ್ಲಿ ನೀವು ಒಂದೊಂದು ತಗೊಬಿಡಿ, ಸುಮಾರಾಗಿದೆ ಬದಲಾವಣೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಯಾಕಾಗಿದೆ, ಯಾವ ತರ ಇತ್ತು ಪರಿಸ್ಥಿತಿಯಲ್ಲಿ, ಕೇರಳದಲ್ಲೂ ಆಗಿದೆ. ಸಾಕಷ್ಟು ಯಾವುದು ಅನ್ಪಾಸಿಬಲ್ ಅನ್ನೋದು ಇಲ್ಲ. ಅಂದ್ರೆ ನಮ್ದು ತಡವಾದ್ರೂ
ಅದೇನು ಪ್ರತಿಫಲ ದೊಡ್ಡದಾಗಿರ್ತದೆ ಅಂತ ಹೇಳ್ತಾರಲ್ಲ, ಹಂಗೆ ದೊಡ್ಡದಾಗಿರ್ತದೆ. ಓಕೆ ಸರ್, ಈಗ ನಿಮ್ಮ ಮೇಲೆ ಹಲ್ಲೆ ಮಾಡಿದವ್ರನ್ನ ಈಗ 4 ಜನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಯಾವ್ಯಾವ ಸೆಕ್ಷನ್ ಹಾಕಿದಾರೋ? ಈಗ 307 ಹಾಕಿದ್ದಾರೆ ಅವರು, ಮತ್ತೆ ಇನ್ನೊಂದು 2-3 ಸೆಕ್ಷನ್ ಹಾಕಿದ್ದಾರೆ ಅವರು. ಅಂದ್ರೆ ಹಿಂದೆ BNS ಆಕ್ಟ್ ಮುಂಚೆನೇ ಇದು 307, ಈಗ 109 ಏನೋ ಆಗಿದೆ ಅದು ಅನಿಸ್ತದೆ BNS ಅಲ್ಲಿ. ಅದನ್ನಾಗೆ ಇನ್ನೂ ಕೆಲವು ಅವ್ರ ರೌಡಿ ಎಲಿಮೆಂಟ್ಸ್ ಇರೋದು, ಹಿಂದೆನೂ ಆ ಥರದೇ ಒಂದು ಪ್ರವೃತ್ತಿ ಇರುವಂಥ ಹುಡುಗರುಗಳು ಅವರು. ಅದನ್ನು ನಾವು ಮಾಹಿತಿ ಕೇಳ್ತಾ ಇದ್ದೀವಿ, ಏಕೆಂದರೆ ಕೋರ್ಟಲ್ಲಿ ನಾವು ಅವರ ವಕೀಲರ ಮುಖಾಂತರ ಬಾರ್ ಕೌನ್ಸಿಲ್ಗೆ ಒಂದು ಮನವಿ ಕೊಡೋಣ ಅಂತ. ದಯವಿಟ್ಟು ಇಂಥ ಎಲಿಮೆಂಟ್ಸ್ ಇರೋರಿಗೆ ಬೇಲ್ಗೆ ಯಾರೂ ಅಪ್ಲಿಕೇಶನ್ ಹಾಕ್ಬೇಡಿ ದಯವಿಟ್ಟು, ಯಾಕೆಂದ್ರೆ ಸಮಾಜದಲ್ಲಿ ಅದು ನೀವು ಏನೇ ಮನವಿ ಮಾಡಿದ್ರೆ ಆಗೋದಿಲ್ಲ. ಕಸಬ್ಗೆ ಕೊಟ್ಟಂತವ್ರು ಅವನ ಪರವಾಗಿ ಹೋರಾಟ ಮಾಡಿದಂತ, ಈಗ ನಮ್ಮ ಮನವಿನ ನಾವು ಮಾಡ್ಲೇಬೇಕು ಸರ್. ನಾವು ನಮ್ಮ ಸಮಾಜದ ಕಳಕಳಿ ಏನಿದೆ ಆ ದೃಷ್ಟಿಯಿಂದ ಮತ್ತೆ ನಮ್ಮ ದೃಷ್ಟಿಯಿಂದ ನಾವು ಕೊಡಲೇಬೇಕು. ನಮ್ಮ ರೈಟ್ಸು ನಮ್ಗೆ ಏನೈತೆ ಅದನ್ನು ಕೊಡ್ತೀವಿ. ಅವರು ಸ್ವೀಕಾರ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟದ್ದು ನಾವು ಕೇಳ್ಕೊಳ್ಬೇಕಲ್ಲ. ಈ ಸಮಾಜದಲ್ಲಿ ಪೂರಕವಾಗಿರ್ಬೇಕು, ಎಲ್ಲರೂ ಒಕ್ಕೂಟ್ಸ್ಕೊಂಡೇ ಹೋಗ್ಬೇಕು. ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರೋದು. ಓಕೆ ಸರ್, ಈಗ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಂದಿದ್ದಾರೆ. ಜೊತೆಗೆ ಅವರು ಈಗ ಮಂಡ್ಯ, ಮೈಸೂರು ಈ ವ್ಯಾಪ್ತಿಗೆ ಏನು ಮೈಸೂರು ಪ್ರಾಂತ್ಯ ಇದೆ ಆ ವಲಯದಲ್ಲಿ ಒಂದು ಪ್ರಭಾವಿ ನಾಯಕರು. ಇದುವರೆಗೂ ಒಬ್ಬರು ಅಧಿಕೃತವಾಗಿ ಪರ್ಮನೆಂಟ್ ಡೈರೆಕ್ಟರ್ನ ನೇಮಿಸಿಲ್ಲ, ಬರೀ ಪ್ರಭಾರಿಗಳೇ ಅಂತ ಹೇಳಿದ್ರಿ. ನೂತನ ಮುಖ್ಯಮಂತ್ರಿಗೆ ಆಗೀಗ ಹೊಸ ಮಗ್ಗಲು ಬದಲಿಸಿ ಬೇರೆ ಒಂದು ಖಾತೆಯನ್ನ ಪಡ್ಕೊಂಡು ಬರ್ತಕ್ಕಂಥ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವರಿಗೆ ಈ ಸಂಬಂಧಪಟ್ಟಂತೆ ಏನ್ ಹೇಳಿಕೆ ಬಯಸ್ತೀರಿ? ಖಂಡಿತವಾಗ್ಲೂ ಈಗ ಹೊಸ ಏನು CM ಆಗ್ತಾ ಇದ್ದಾರೆ ಅವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಅವ್ರ ಹತ್ರ ಇನ್ನೊಂದು 7 ಡೇಸಲ್ಲಿ ಅವರು ಅಧಿಕಾರ ತಗೊಂಡ್ಮೇಲೆ ವಿಕೇಂದ್ರೀಕರಣ ಏನು ಅವರು ಸಚಿವ ಸಂಪುಟಗಳು ವಿಸ್ತರಣೆ ಆಗ್ತವೆ. ವಿಸ್ತರಣೆ ಆದಮೇಲೆ ನಾವು ಉಸ್ತುವಾರಿ ಸಚಿವರಿಗೂ ಮತ್ತು CMಗೂ ಮತ್ತೊಂದು ಪ್ರಸ್ತಾವನೆ ಕೊಡ್ತೀನಿ. ದಯವಿಟ್ಟು 7 ದಿವಸದಲ್ಲೋ 15 ದಿವಸದಲ್ಲೋ ಒಂದು ಹೊಸ ನೇಮಕಾತಿನ ಕೊಡಿ. IAS ಆಫೀಸರ್ ಅಂದರೆ ಅವರು MBBS ಓದಿ IAS ಆಗಿರುವಂಥ ಆಡಳಿತ ಅಡ್ಮಿನಿಸ್ಟ್ರೇಟಿವ್ನ ಉನ್ನತ ಹುದ್ದೆಯಲ್ಲಿರುವನ್ನ ತಂದು ಕೂರಿಸಿ. ಮಂಡ್ಯ MIMS ಸಂಸ್ಥೆ ಒಂದು ಹಳ್ಳ ಹಿಡಿದಿದೆ, ಭ್ರಷ್ಟಾಚಾರದ ಕೋಪವಾಗಿದೆ, ಜನರು ಕೋಪಕ್ಕೆ ಗುರಿ ಆಗ್ತಾ ಇದೆ, ಅಲ್ಲಿ ಸೇವೆ ಕುಂಠಿತ ಆಗಿದೆ. ದಯವಿಟ್ಟು ಅದನ್ನು ಸುವ್ಯವಸ್ಥೆ ದಾರಿಗೆ ತಂದು ಈ ಜನರಿಗೆ ಒಳ್ಳೆ ರೀತಿಯಲ್ಲಿ ಉತ್ತಮವಾದಂಥ ಸೇವೆ ಕೊಡಲಿ ಜನರಿಗೆ ಅನ್ನೋದನ್ನ ನಾನು ಅವ್ರಿಗೆ ಮನವಿ ಮುಖಾಂತರ ಕೇಳ್ತೀನಿ. ಲಿಖಿತವಾಗಿಯೇ ಕೊಡ್ತೀನಿ ಅವ್ರಿಗೆ. ನಮ್ಮ ಎಲ್ಲ ಸಂಘಟನೆಯವ್ರನ್ನು ಜೊತೆಲಿ ಕರ್ಕೊಂಡೋಗಿ ಕೊಟ್ಬಿಟ್ಟಿದ್ದೆ. ಸಚಿವರಿಗೂ ಕೊಡ್ತೀನಿ, ಭೇಟಿ ಮಾಡ್ತೀನಿ. ಜೊತೆಗೆ ನೀವು ಹೊಸ್ದಾಗಿ ಬಂದಿದ್ದೀರಿ, ನಮ್ಮ ಮಂಡ್ಯ ಕಾಳಜಿ ಇರಲಿ. ಮಂಡ್ಯ ಹೆಲ್ತ್ ಮೊದಲನೇದೇ ಹೆಲ್ತು, 2ನೇದು ಬಂದು ಎಜುಕೇಷನ್ನು, 3ನೇದು ಬಂದು ನಮ್ಮ ಕಂದಾಯ ಇಲಾಖೆ. ಇವು 3 ಮೇಲೂ ಗಮನ ಹರಿಸಿ. ಸಮಸ್ಯೆಗಳು ದೊಡ್ಡದಿದೆ, ಜನ ನಲುಗು ಹೋಗ್ತಾ ಇದ್ದಾರೆ. ಅವ್ರಿಗೆ ಸುರಕ್ಷತೆ ಮತ್ತು ಭದ್ರತೆ ಎರಡನ್ನೂ ಒದಗಿಸ್ಬೇಕಾದ್ರೆ ನಿಮ್ಮ ಸೇವೆ ನೀವು ಮಾಡಿ ಅಂತ ಅವ್ರ ಹತ್ರ ಕೈ ಮುಗಿದು ಕೇಳ್ತೀನಿ. ಓಕೆ ಸರ್, ನಿಮ್ಮ ಹೋರಾಟಕ್ಕೆ ಜಯವಾಗಲಿ. ಸ್ನೇಹಿತರೆ ಕೇಳೋರಲ್ಲ, ಇಲ್ಲಿ ಒಂದು ಪ್ರಮುಖವಾಗಿ ಒಂದು ಅಂಶನ ಹೇಳಬೇಕು. ಮಂಡ್ಯಕ್ಕೆ ಮೆಡಿಕಲ್ ಕಾಲೇಜ್ ಬರಲಿಕ್ಕೆ ಮೂಲ ಕಾರಣಕರ್ತರಲ್ಲಿ ಚಲುವರಾಯಸ್ವಾಮಿ ಅವರು. ಅವತ್ತು ಕೂಡ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, ಆರೋಗ್ಯ ಸಚಿವರಾಗಿದ್ದರು. ಮೆಡಿಕಲ್ ಕಾಲೇಜ್ ಮಂಡ್ಯಕ್ಕೆ ಏನಾದ್ರು ಬಂದಿದೆ ಅಂದರೆ ಅದರಲ್ಲಿ 80% ಚಲುವರಾಯಸ್ವಾಮಿ ಅವ್ರ ಪಾತ್ರ ಇದೆ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಂಡಂಥವ್ರು ಅವತ್ತಿನ ನಮ್ಮ ಮಂಡ್ಯದ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕೇಂದ್ರದ ಸಂಸದರಾಗಿದ್ದರು, ಜೊತೆಗೆ ಸಚಿವರು ಕೂಡ ಆಗಿದ್ರು ಅನಿಸುತ್ತೆ. ಅವರು ಶ್ರಮಪಟ್ಟು ತಂದಂಥ ಕಾಲೇಜಿನ ಪರಿಸ್ಥಿತಿ ಇವತ್ತು ಹೇಗಿದೆ ಅನ್ನೋಂಥದ್ದನ್ನು ಕೂಡ ಅವ್ರು ಗಮನಿಸಬೇಕಾದದ್ದು ಅವರ ಆದ್ಯ ಕರ್ತವ್ಯ. ಕೇವಲ ಆಸ್ಪತ್ರೆ ಕಟ್ಟಡ ಬಂದ ಮಾತ್ರಕ್ಕೆ ಮಂಡ್ಯ ಜಿಲ್ಲೆ ಉದ್ಧಾರ ಆಗಿಬಿಟ್ಟಿದೆ ಅನ್ನೋದು ಕಲ್ಪನೆ ಬೇಡ. ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಆಸ್ಥೆ ವಹಿಸಿ. ಮುಂದಾದರೂ ಅದು ಕೇವಲ ಏನು ಒಂದು ಫಸ್ಟ್ ಏಡ್ ಸೆಂಟರ್ ಅಂತ ಅನ್ಸ್ಕೊತಾ ಇದೆ. ಆಸ್ಪತ್ರೆಯಲ್ಲಿ ಇರಬೇಕಾದಂಥ ವೈದ್ಯರು ಅದನ್ನು ಬಿಟ್ಟು ಅಲ್ಲಿ MBBS ಸ್ಟೂಡೆಂಟ್ಸ್ ಅಥವಾ PG ಸ್ಟೂಡೆಂಟ್ಸ್ನ ಬಿಟ್ಟು ಅವ್ರ ಕಡೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಇವರೆಲ್ಲೋ ಹೋಗಿ ಕೂತಿರ್ತಾರೆ, ರೆಸ್ಟ್ ರೂಮ್ ಇರ್ಬೋದು ಅಥವಾ ನರ್ಸಿಂಗ್ ಹೋಮ್ ಇರ್ಬೋದು ಅಥವಾ ಯಾವುದೋ ಕ್ಲಿನಿಕಲ್ಲಿ. ಹಾಗಾಗಿ ಯಾವುದೇ ಒಂದು ಸಮಸ್ಯೆ ಬರೋದು, ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಇಲ್ಲಿ ಟ್ರೀಟ್ಮೆಂಟ್ ಸಿಗ್ತಿಲ್ಲ. ಇದಕ್ಕಿಂತ ಯಾಕೆ ಇವತ್ತು ಖಾಸಗಿ ಆಸ್ಪತ್ರೆ ಹತ್ರ ಜನ ಮುಖ ಮಾಡ್ತಿದ್ದಾರೆ ಅಂತ ಅಂದರೆ ಈ ಕಾರಣದಿಂದ, ಅವ್ಯವಸ್ಥೆಯಿಂದ. ಆ ನಿಟ್ಟಿನಲ್ಲಿ ದಯವಿಟ್ಟು ಆ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಚಲುವರಾಯಸ್ವಾಮಿ ಅವರಿಗೆ ಒಂದು ದೊಡ್ಡ ಗೌರವ ಸಿಗುತ್ತೆ. ಕಾಲೇಜ್ ತಂದದ್ದಲ್ಲ, ಆ ಕಾಲೇಜಿಂದ ಜನಕ್ಕೆ ಉಪಯೋಗ ಆಗುವಂಥದ್ದು ಮುಖ್ಯ. ಆ ಉಪಯೋಗ ಆಗುವಂಥ ಕೆಲಸನ ದಯವಿಟ್ಟು ಮಾಡಿ ಅಂತೇಳಿ ಮನವಿ ಮಾಡ್ಕೋತೀನಿ. ಆ ನಿಟ್ಟಿನಲ್ಲಿ ಬರೀ ಕೇವಲ ಉಸ್ತುವಾರಿ ಸಚಿವರು ಅಷ್ಟೇ ಅಲ್ಲ ಇಲ್ಲಿ ಪಾತ್ರ. ಎಲ್ಲ ಶಾಸಕರು, ಈ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು ಕೂಡ ಇತ್ತ ಗಮನ ಹರಿಸಬೇಕು.
ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಇದು ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಮುಂದೆ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಮುಂದೆ ಬರ್ತೀನಿ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.